ಆತ್ಮೀಯ ಸ್ಪರ್ಧಾ ಮಿತ್ರರೇ, ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗಾಗಲೇ ನಾವು ವಿಜ್ಞಾನ ವಿಷಯದ ಮಹಾ ಮ್ಯಾರಥಾನ್ ಕ್ಲಾಸನ್ನು ಮಾಡ್ತಾ ಇದ್ದೀವಿ. TET ಸಂಬಂಧ LBA ನೋಟ್ಸನ್ನು ತೆಗೆದುಕೊಂಡು ಬಂದಿದ್ದೀನಿ. ಪಾರ್ಟ್ 1 ವಿಡಿಯೋದಲ್ಲಿ ಹಲವಾರು ಪ್ರಶ್ನೆಗಳನ್ನ ಸಾಲ್ವ್ ಮಾಡಿದ್ದು. ಈಗ ಪಾರ್ಟ್ 2 ವಿಡಿಯೋವನ್ನು ನೋಡ್ತಾ ಹೋಗೋಣ. ಇದರೊಳಗೂ ಕೂಡ ಪ್ರಶ್ನೆ ಮತ್ತು ಉತ್ತರ ನೋಡ್ತಾ ಹೋಗೋಣ. ಎಲ್ಲಿ ಎಕ್ಸ್ಪ್ಲನೇಷನ್ ಬೇಕಾಗ್ತದೆ, ಎಲ್ಲಿ ನೀಡದ ಅಲ್ಲಿ ನಾನು ಮಾಡ್ತಿರ್ತೀನಿ. ಓಕೆ, ಈ ವಿಡಿಯೋನ ನೋಡಿ. ಆಲ್ಮೋಸ್ಟ್ ಕವರ್ ಆಗ್ತದೆ ನಾಳೆ ಪರೀಕ್ಷೆಗೆ. ಪೇಪರ್ 1 ಮತ್ತು ಪೇಪರ್ 2 ಎರಡೂ ಪರೀಕ್ಷೆ ಬರೆಯೋರು ಕೂಡ ನೋಡಿ. ಯಾಕಂದರೆ ಪೇಪರ್ 1ನಲ್ಲೂ ಕೂಡ ಪರಿಸರ ಅಧ್ಯಯನ ಅನ್ನೋದ್ರ ಜೊತೆಗೆ ವಿಜ್ಞಾನದ ಹಲವು ಭಾಗಗಳನ್ನ ಅಲ್ಲೂ ಕೂಡ ಆ್ಯಡ್ ಮಾಡ್ತಿದ್ದಾರೆ. ಪೇಪರ್ 2ದವ್ರಿಗಂತೂ ನೆಸರಿ ಏನೂ ಮಾಡೋಕ್ಕಾಗಂಗಿಲ್ಲ, ಅವಶ್ಯಕತೆ ಓಕೆ ನೋಡಲೇಬೇಕು. ಎಸ್, ಹಾಗಾದರೆ ಒಂದನೇ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಕೆಳಗಿನವುಗಳಲ್ಲಿ ಸ್ಥಾನಪಲ್ಲಟ ಕ್ರಿಯೆಯನ್ನು ಉಂಟು ಮಾಡುವ ಪ್ರತಿವರ್ತಕಗಳ ಗುಂಪು ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ AgNO3 ಅಂದರೆ ಸಿಲ್ವರ್ ನೈಟ್ರೇಟ್ ಮತ್ತು ಅದರ ದ್ರಾವಣ ಮತ್ತು ತಾಮ್ರದ ಲೋಹ. ಕಬ್ಬಿಣದ ವಸ್ತುಗಳನ್ನು ತುಕ್ಕು ಹಿಡಿಯದಂತೆ ತಡೆಗಟ್ಟಲು ಬಳಸುವ ಸೂಕ್ತ ವಿಧಾನ ಯಾವುದು ಅಂದರೆ ಗ್ರೀಸ್ ಹಚ್ಚುವುದು, ಬಣ್ಣ ಹಚ್ಚುವುದು, ಸತುವಿನ ಇವೆಲ್ಲವೂ ಕೂಡ ವಿಧಾನಗಳ ಸೂಕ್ತವಾದದ್ದು ಸತುವಿನ ಲೇಪನ ಮಾಡುವುದು. ಇಲ್ಲಿ ಮೇಲಿನ ಎಲ್ಲವೂ ಅನ್ನುವಂಥ ಆಪ್ಷನ್ ಕೂಡ ಇದೆ. ಹಾಗಾಗಿ ಇದಕ್ಕೆ ಉತ್ತರ ಹಾಕೋದು ನನ್ನ ಪ್ರಕಾರ ಬೆಸ್ಟ್. ಓಕೆ, ಮೇಲಿನ ಎಲ್ಲವೂ ಇರದ ಬೇರೆ ಇನ್ನೊಂದು ವಿಧಾನ ಕೊಟ್ಟಿದ್ರು ಅಂದರೆ ಸೂಕ್ತ ವಿಧಾನ ಯಾವುದು ಅಂದರೆ ಅತ್ಯಂತ ಸೂಕ್ತ ವಿಧಾನ ಯಾವುದು ಅಂದರೆ ಸತುವಿನ ಲೇಪನ ಮಾಡೋದು, ಗ್ಯಾಲ್ವನೀಕರಣ ವಿಧಾನ ಸೂಕ್ತವಾದ ವಿಧಾನ. ಆಹಾರ ಪದಾರ್ಥಗಳ ಡಬ್ಬಿಯನ್ನು ತವರದಿಂದ ಲೇಪನ ಮಾಡಲಾಗುತ್ತದೆಯೇ ಹೊರತು ಸತುವಿನಿಂದಲ್ಲ. ಯಾಕೆ ಅಂತ ಕೇಳಿದರೆ ಸತುವು ತವರಕ್ಕಿಂತ ಹೆಚ್ಚಿನ ಕ್ರಿಯಾಶೀಲವಾದಂತಹ ಧಾತುವಾಗಿರ್ತದೆ. ಹಾಗಾಗಿ ಓಕೆ, ದೆನ್ ಲೋಹವು ಆಮ್ಲಗಳ ಜೊತೆ ವರ್ತಿಸಿದಾಗ ಬಿಡುಗಡೆ ಆಗುವಂತಹ ಅನಿಲ H2. ಯಾಕಂದರೆ ಒಂದು ಎಕ್ಸಾಂಪಲನ್ನು ತಗೋರಿ. ಲೋಹವಾಗಿ ನೀವು ಸೋಡಿಯಮನ್ನು ತಗೋರಿ, ಆಮ್ಲವಾಗಿ HCl ಹೈಡ್ರೋಕ್ಲೋರಿಕ್ ಆ್ಯಸಿಡನ್ನು ತಗೋರಿ. ಇಲ್ಲಿ ಸೋಡಿಯಂ ಮತ್ತು ಕ್ಲೋರಿನ್ ಕೂಡಿ H ಹೊರಗೆ ಬಿಡ್ತಾವೆ. ಸೋಡಿಯಂ ಕ್ಲೋರೈಡ್ ಅನ್ನುವಂಥ ಲವಣ ಉಂಟಾಗ್ತದೆ, ಹೈಡ್ರೋಜನ್ ಏನಿಲ್ಲ, ಹಾಗಾದ್ರೆ ಮ್ಯಾಗ ಹೋಗ್ತಿರ್ತದೆ. ಓಕೆ, ದೆನ್ ತಾಮ್ರವು ಗಾಳಿಯಲ್ಲಿರುವ ತೇವಪೂರಿತ ಇಂಗಾಲ ಡೈಆಕ್ಸೈಡ್ನ ಜೊತೆ ವರ್ತಿಸಿದಾಗ ಉಂಟಾಗುವ ಹಸಿರು ಬಣ್ಣದ ಸಂಯುಕ್ತ ಯಾವುದು ಅಂತ ಕೇಳಿದ್ದಾರೆ. ದಟ್ ಈಸ್ ತಾಮ್ರದ ಕಾರ್ಬೋನೇಟ್, ಕಾಫರ್ ಕಾರ್ಬೋನೇಟ್ ಅಂಥೇಳಿ ಕರಿಬೋದು. ಕೆಳಗಿನವುಗಳಲ್ಲಿ ಸ್ಥಾನಪಲ್ಲಟ ಕ್ರಿಯೆ ಉಂಟು ಮಾಡುವ ಪ್ರತಿವರ್ತಕಗಳ ಗುಂಪು ಯಾವುದಂದರೆ ಅಗೇನ್ AgNO3+ ಕಾಫರ್. ಓಕೆ, ದೆನ್ ಕೆಳಗಿನ ಸಮೀಕರಣಗಳನ್ನ ಗಮನಿಸಿ ಸರಿಯಾದ ಹೇಳಿಕೆಯನ್ನು ಬರೆಯಿರಿ ಅಂತ ಪ್ರಶ್ನೆಯಾಗಿದೆ. ಇಲ್ಲಿ ತಾಮ್ರವು ಬೆಳ್ಳಿಗಿಂತ ಹೆಚ್ಚು ಆದರೆ ಕಬ್ಬಿಣಕ್ಕಿಂತ ಕಡಿಮೆ ಕ್ರಿಯಾಶೀಲವಾದಂತಹ ಲೋಹ ಅನ್ನೋದರ ಎಕ್ಸ್ಪ್ಲನೇಷನನ್ನು ಮೇಲೆ ಇಕ್ವೇಷನ್ಗಳ ಮೂಲಕ ತೋರ್ಪಡಿಸಿದ್ದಾರೆ. X ಧಾತುವಿನ ಎಲೆಕ್ಟ್ರಾನ್ನ ವಿನ್ಯಾಸ 2881 ಹಾಗೂ Y ಧಾತುವಿನ ಎಲೆಕ್ಟ್ರಾನ್ನ ವಿನ್ಯಾಸ 287. ಹಾಗಾದರೆ ಈ ನಡುವಿನ ಉಂಟಾಗುವಂಥ ಬಂಧ ಯಾವುದು ಅಂತ ಕೇಳಿದರೆ ಇಲ್ಲಿ ಅಯಾನಿಕ್ ಬಂಧ ಉಂಟಾಗ್ತಿರ್ತದೆ. ಇಲ್ಲಿ ಈ ಒಂದು ಅನ್ನುವಂತಹ ಎಲೆಕ್ಟ್ರಾನ್ ಈಚೆ ಕಡೆ ಹೋಗಿ ಒಂದು ಬಾಂಡಿಂಗನ್ನು ಏರ್ಪಡಿಸ್ಕೊತಿರ್ತದೆ. ಓಕೆ, ಸಂತೃಪ್ತಿ ಆಗ್ತದೆ. ಒಂದು ಕೊಟ್ಟಂತಹ ಧಾತುಗಳು ಎಲೆಕ್ಟ್ರಾನನ್ನು ದಾನ ಮಾಡಿದಂಥ ಧಾತುಗಳು ಪಾಸಿಟಿವ್ ಚಾರ್ಜನ್ನು ಪಡೆದರೆ, ಎಲೆಕ್ಟ್ರಾನನ್ನು ತೆಗೆದುಕೊಂಡಂತಹ ಧಾತುಗಳು ಋಣಾತ್ಮಕ ಆವೇಶವನ್ನು ಪಡಿತಾವು ಅನ್ನೋದು ಕೂಡ ಈ ಸಮಯದಲ್ಲಿ ನೆನಪು ಮಾಡ್ಕೋಬೇಕಾದಂಥ ಒಂದು ಅಂಶ. ಇನ್ನು ಅಲ್ಯೂಮಿನಿಯಂ ಆಗಿರ್ಬೋದು, ಸೋಡಿಯಮ್ಮ, ಪೊಟ್ಯಾಷಿಯಮ್ಮ, ಕ್ಯಾಲ್ಸಿಯಮ್ಮ, ಮ್ಯಾಗ್ನೀಷಿಯಮ್ಮ ಲೋಹಗಳ ಕ್ರಿಯಾಶೀಲತೆ ಸರಣಿಯಲ್ಲಿ ಏರಿಕೆ ಕ್ರಮದಾಗ ಬರೋದು ಅಂದರೆ ಅಲ್ಯೂಮಿನಿಯಂಗಿಂತ ಮ್ಯಾಗ್ನೀಷಿಯಮ್ ಹೆಚ್ಚಿನ ಕ್ರಿಯಾಶೀಲ, ಅದಕ್ಕಿಂತ ಕ್ಯಾಲ್ಸಿಯಂ ಹೆಚ್ಚು, ಅದಕ್ಕಿಂತ ಸೋಡಿಯಂ ಹೆಚ್ಚು, ಎಲ್ಲರಿಗೂ ಹೆಚ್ಚು ಪೊಟ್ಯಾಷಿಯಂ ಕ್ರಿಯಾಶೀಲವಾದಂತಹ ಧಾತು ಆಗಿರ್ತದೆ. ಇನ್ನು 10ನೇ ಪ್ರಶ್ನೆಯನ್ನು ಗಮನಿಸ್ರಿ. ಲೋಹದ ಅದಿರುಗಳನ್ನು ಅವುಗಳ ಆಕ್ಸೈಡ್ಗಳನ್ನಾಗಿ ಪರಿವರ್ತಿಸಲು ಉಪಯೋಗಿಸುವಂತಹ ಸರಿಯಾದ ಪ್ರಕ್ರಿಯೆ ಯಾವುದು ಅಂತ ಕೇಳಿದರೆ ದಟ್ ಈಸ್ ಹುರಿಯುವಿಕೆ. ಓಕೆ, ಹುರಿಯುವಿಕೆ. ತಾಮ್ರದ ಸಲ್ಫೇಟ್ ದ್ರಾವಣದಿಂದ ತಾಮ್ರವನ್ನು ಸ್ಥಾನಪಲ್ಲಟಗೊಳಿಸುವಂತಹ ಲೋಹ ಯಾವುದು ಅಂತ ಕೇಳಿದರೆ ಕಬ್ಬಿಣ ಇಲ್ಲಿ ತನ್ನ ವರ್ತನೆಯನ್ನು ತೋರಿಸ್ತಿರ್ತದೆ. ದೆನ್ ನೆಕ್ಸ್ಟ್ ಕಾರ್ಬನ್ ಮತ್ತು ಅದರ ಸಂಯುಕ್ತದ ಪ್ರಶ್ನೆಗಳು. ಕಾರ್ಬನ್ನ ಪರಮಾಣು ತನ್ನ ಹೊರಕವಚದಲ್ಲಿ ಹೊಂದಿರುವ ಎಲೆಕ್ಟ್ರಾನ್ಗಳ ವ್ಯಾಲೆನ್ಸ್ ಎಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ದಟ್ ಈಸ್ 4. ಇದೊಂದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಂತ ಕರಿಬಹುದು. ದ್ವಿಬಂಧ ಏರ್ಪಡಿಸುವುದರಿಂದ ಉಂಟಾಗುವ ದ್ವಿಪರಮಾಣೀಯ ಅಣು ಯಾವುದು ಅಂತ ಕೇಳಿದರೆ ದಟ್ ಈಸ್ ಆಕ್ಸಿಜನ್. ನಾವಿಲ್ಲಿ O ಅಂತಲೇ ತೋರಿಸ್ತಿರ್ತವೆ. ಜೈವಿಕ ಅನಿಲದ ಪ್ರಧಾನ ಘಟಕ. ಇದೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲೂ ಬೀಳುವಂತಹ ಒಂದು ಸಾಮಾನ್ಯ ಪ್ರಶ್ನೆ. ಮಿಥೇನ್ ಜೈವಿಕ ಅನಿಲದ ಪ್ರಧಾನ ಘಟಕವಾಗಿರ್ತದೆ. 4th ಕ್ವಶನ್. ಕಾರ್ಬನ್ ಮತ್ತು ಇತರೆ ಕಾರ್ಬನ್ ಪರಮಾಣುಗಳೊಂದಿಗೆ ಬಂಧಗಳನ್ನು ಏರ್ಪಡಿಸಿಕೊಂಡು ಬೃಹತ್ತಣುಗಳನ್ನು ಉಂಟು ಮಾಡುವಂತಹ ಕಾರ್ಬನ್ನ ಈ ಅನನ್ಯ ಗುಣವನ್ನು ನಾವು ಕೆಟನೈಸೇಷನ್ ಅಥವಾ ಕೆಟನೀಕರಣ ಅಂತೇಳಿ ಕರಿತೀವಿ. ಇದು ಕೂಡ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಇನ್ನು 5th ಕ್ವಶನನ್ನು ನೋಡ್ತಾ ಹೋದರೆ ಕಾರ್ಬನ್ ಪರಮಾಣುಗಳ ನಡುವೆ ದ್ವಿಬಂಧ ಏರ್ಪಡುವಂತಹ ಅಪರ್ಯಾಪ್ತ ಸಂಯುಕ್ತ ಯಾವುದು ಅಂದರೆ ಇಥೇನ್. ಮಿತ್ ಅಂದರೆ 1, ಇತ್ ಅಂದರೆ 2, ಫ್ರಫ್ ಅಂದರೆ 3, ಬ್ಯೂಟ್ ಅಂದರೆ 4, ಪೆಂಟ್ ಅಂದರೆ 5, ಹಿಂಗೆ ಹೋಗ್ತಿರ್ತದೆ. ಹೆಕ್ಸೇನ್, ಹೆಪ್ಟೇನ್, ಅಪ್ಟೇನ್, ನಾನೇನ್, ಡೆಕೇನ್. ಓಕೆ, ಈ ರೀತಿಯಾಗಿ ಅವುಗಳ ಬಂಧತ್ವವನ್ನು ತೋರಿಸುವಂತಹ
ಓಕೆ, ಅವುಗಳ ಗುಂಪು, ಅವುಗಳ ಮೆಂಬರ್ಸ್ ಅಂಥೇಳಿ ಕರಿಬೋದು ನಾವು. ಹಾಗಾಗಿ ಅವುಗಳನ್ನು ನೋಡುವಂತಹ ಒಂದು ಪರಿಕ್ರಮ. ಸೆಕೆಂಡ್, ಇದು ದ್ವಿಬಂಧ ಅಂತ ಕೇಳಿದ್ದಾರೆ. ಇಲ್ಲಿ ಅಪರ್ಯಾಪ್ತ ಇಥೇನ್ ಆಗಿರ್ತದೆ. ಓಕೆ, ಇಥೇನ್ ಒಂದು ಪರ್ಯಾಪ್ತವಾದಂತಹ ಧಾತು. ಓಕೆ, ಸಾರಿ. ಹ್ಯಾಲೋ ಅಲ್ಕೇನ್ಗಳಲ್ಲಿ ಕಂಡುಬರುವಂತಹ ಕ್ರಿಯಾ ಗುಂಪು ಯಾವುದು ಅಂತ ಕೇಳಿದ್ದಾರೆ. 6th ಕಾನ್ಸೆಪ್ಟ್, ಹ್ಯಾಲೋ ಅಲ್ಕೇನ್ಗಳು. ಇಲ್ಲಿ ಕ್ಲೋರಿನ್ ಆ್ಯಂಡ್ ಬ್ರೋಮಿನ್ ಕ್ರಿಯಾತ್ಮಕವಾದಂಥ ಹ್ಯಾಲೋ ಅಲ್ಕೇನ್ನ ಗುಂಪಾಗಿರ್ತದೆ. ದೆನ್ ಪ್ರೊಫೆನ್ಯಾಲ್, ನ್ಯಾಲ್ ಅಂದ್ರೆ ಅಲ್ಡಿಹೈಡ್. ಓಕೆ, ಪ್ರೊಫೆನ್ಯಾಲ್ ಇದರ ರಚನಾ ಸೂತ್ರ ಏನು ಅಂತ ಕೇಳಿದ್ದಾರೆ. ದ ಆನ್ಸರ್ ಈಸ್ ಸಿ ಡಬಲ್ ಬಾಂಡ್ OH. ಓಕೆ, ಅಲ್ಡಿಹೈಡ್ಗಳ ಅಣುಸೂತ್ರ. ಸಂಯುಕ್ತದ ಹೆಸರು ಯಾವುದಂತ ಕೇಳಿದ್ದಾರೆ. ಒಂದು ಕಾನ್ಸೆಪ್ಟನ್ನು ಕೊಟ್ಟಿದ್ದಾರೆ, ಅದರ ಸಂಯುಕ್ತದ ಹೆಸರು ಕೇಳಿದ್ದಾರೆ. ದಟ್ ಈಸ್ ಪ್ರೊಪನೋನ್. ಕೀಟೋನ್ ಅದ C ಡಬಲ್ ಬಾಂಡ್ O ಕೀಟೋನ್ ನಿಮಗೆ ಕಾಣ್ತಾ ಇದೆ. ಈಗ ಕಾರ್ಬನ್ ಮತ್ತು ಅದರ ಸಂಯುಕ್ತದ ಒಂದು ವಿಡಿಯೋ ಕೂಡ ನನ್ನ ಚಾನಲಲ್ಲಿದೆ. ಭಾಳ ದಿನಗಳ ಹಿಂದೆ ಮಾಡಿದ್ದೀನಿ, ಅದನ್ನು ಬೇಕಾದ್ರೆ ನೀವು ನೋಡ್ಬೋದು. ಈ ಎಲ್ಲ ಅಲ್ಕೈನ್ಗಳ ಬಗ್ಗೆ ಅಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಕ್ವಿಕ್ಕಾಗಿ ಅದನ್ನು ಕೂಡ ನೀವು ನೋಡ್ಬೋದು. 9ನೇ ಪ್ರಶ್ನೆಯನ್ನು ನೋಡಿ. ಬೆಂಜಿನ್ ಅಣುವಿನ ರಚನೆಯಲ್ಲಿ ಏಕಬಂಧಗಳು ಮತ್ತು ದ್ವಿಬಂಧಗಳ ಸಂಖ್ಯೆ ಕ್ರಮವಾಗಿ. ಏಕಬಂಧಗಳು 9 ಇರ್ತವೆ, ದ್ವಿಬಂಧಗಳು 3 ಇರ್ತವೆ. ಬೆಂಜಿನ್ನ ರಚನೆಯನ್ನು ನೀವು ನೋಡಿರ್ಬೋದು. 6 ಕಾರ್ಬನ್ನ ಪರಮಾಣುಗಳಿಂದ ಡಬಲ್ ಬಾಂಡ್, ಒಂದು ಸಿಂಗಲ್ ಬಾಂಡ್, ಒಂದು ಸಿಂಗಲ್ ಬಾಂಡ್, ಡಬಲ್ ಬಾಂಡ್, ಸಿಂಗಲ್ ಬಾಂಡ್, ಸಿಂಗಲ್ ಬಾಂಡ್, ಡಬಲ್ ಬಾಂಡ್, ಸಿಂಗಲ್ ಬಾಂಡ್, ಈ ರೀತಿಯಾದಂಥ ರಚನೆ ಇರ್ತದೆ. ಎಲ್ಲಿ H ಎಲ್ಲಕ್ಕೂ ಕಡೆ ಒಂದು H, C6H6 ಅನ್ನೋದು ಬೆಂಜಿನ ಅಣುಸೂತ್ರ. ಇಲ್ಲಿ 9 ಏಕಬಂಧಗಳು ಮತ್ತು 3 ದ್ವಿಬಂಧಗಳು ಇರುತ್ತವೆ ಎಂದು ನಾವು ಗಮನಿಸಬೇಕಾಗ್ತದೆ. ಸೈಕ್ಲೋಹೆಕ್ಸೇನ್ನ ಅಣುರಚನೆಯಲ್ಲಿ ಏಕಬಂಧಗಳ ಸಂಖ್ಯೆ ಎಷ್ಟು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸೈಕ್ಲೋಹೆಕ್ಸೇನ್ನಲ್ಲಿ 18 ಏಕಬಂಧಗಳ ರಚನೆ ಇರ್ತದೆ. ದೆನ್ 11th ಕ್ವಶನ್. ಅಲ್ಕೀನ್ನ 5ನೇ ಸದಸ್ಯನ ಅಣುವಿನಲ್ಲಿರುವ ಕಾರ್ಬನ್ ಮತ್ತು ಹೈಡ್ರೋಜನ್ಗಳ ಪರಮಾಣುಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. 6 ಮತ್ತು 12. 6 ಕಾರ್ಬನ್ ಇದ್ದರೆ 12 ಹೈಡ್ರೋಜನ್ ಇರ್ತವೆ. ಅಲ್ಕಿನ್ನ 5ನೇ ಸದಸ್ಯ ಪೆಂಟಿನ್. ಓಕೆ, ಸೈಕ್ಲೋಹೆಕ್ಸೇನ್ ಮತ್ತು ಹೆಕ್ಸಿನ್ಗಳ ಅಣುಸೂತ್ರ ಏನು ಅಂತ ಕೇಳಿದ್ದಾರೆ. ಸೈಕ್ಲೋಹೆಕ್ಸೇನ್ ಮತ್ತು ಹೆಕ್ಸಿನ್ಗಳ ಅಣುಸೂತ್ರ C6H12. ಸೈಕ್ಲಿಕ್ ಗ್ರೂಪ್ ಅಂದಾಗ ಅಲ್ಕಿನ್ಗಳು ಮತ್ತು ಸೈಕ್ಲೋಹೆಕ್ಸೇನ್ಗಳು ಅಥವಾ ಸೈಕ್ಲೋ ಅಲ್ಕಿನ್ಗಳು ಸೇಮ್ ಇರ್ತಾವೆ ಅಣುಸೂತ್ರದಲ್ಲಿ. ಅನುರೂಪ ಶ್ರೇಣಿಗಳ 2 ಕ್ರಮಾನುಗತ ಸಂಯುಕ್ತಗಳ ಅಣುಸೂತ್ರದಲ್ಲಿ ಕಂಡುಬರುವ ವ್ಯತ್ಯಾಸ. ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇದೆ. CH2 ಇದು ಈ ವ್ಯತ್ಯಾಸದಲ್ಲಿ ಅನುರೂಪ ಶ್ರೇಣಿಗಳ ಕ್ರಮಾನುಗತವಾದಂಥ ಸಂಯುಕ್ತಗಳು ಮುಂದೆ ಹೋಗ್ತಿರ್ತವೆ. 40th ಕ್ವಶನ್. ಇವುಗಳಲ್ಲಿ ಅನುರೂಪ ಶ್ರೇಣಿಯಲ್ಲಿರೋ ಸಂಯುಕ್ತಗಳ ಗುಂಪು ಯಾವುದು ಅಂತ ಕೇಳಿದ್ದಾರೆ. ದಿಸ್ ಈಸ್ ದ ಆನ್ಸರ್. ಇದು ನೋಡ್ಬೋದು ನೀವು. CH2 ಅನ್ನುವಂಥ ಡಿಫ್ರೆನ್ಸನ್ನು ಅಲ್ಲಿ ಕಾಣ್ತಿದ್ದಾರೆ. ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳ ಸರಿಯಾದ ಗುಂಪು ಯಾವುದು ಅಂತ ಕೇಳಿದ್ದಾರೆ. ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳ ಸರಿಯಾದ ಗುಂಪು ಇಥೇನ್, ಪ್ರೊಪೇನ್, ಬ್ಯೂಟೇನ್. ಏನು ಅಲ್ಕೇನ್ಗಳು ಪರ್ಯಾಪ್ತವಾಗಿರ್ತವೆ, ಅಲ್ಕಿನ್ ಮತ್ತು ಅಲ್ಕೈನ್ಗಳು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಾಗಿರ್ತವೆ. ಅಲ್ಕೈನ್ಗಳ ಸಾಮಾನ್ಯ ಅಣುಸೂತ್ರ ಏನು ಅಂತ ಕೇಳಿದ್ದಾರೆ. ದಟ್ ಈಸ್ CnH2n-2. ಇಲ್ಲೊಂದು ಸ್ವಲ್ಪ ನೀವು ಅಣುಸೂತ್ರಗಳ ಬಗ್ಗೆ ನೋಡಬೇಕು ಅಂದರೆ ಅಲ್ಕೇನ್ಗಳ ಅಣುಸೂತ್ರ CnH2n+2, ಅಲ್ಕೀನ್ಗಳ ಅಣುಸೂತ್ರ CnH2n, ಅಲ್ಕೈನ್ಗಳದ್ದು CnH2n-2. ಅನುರೂಪ ಶ್ರೇಣಿಯಲ್ಲಿರುವ 3 ಕಾರ್ಬನ್ ಸಂಯುಕ್ತಗಳು C2H6, C3H8, C4H10 ಆಗಿವೆ. ಈ ಸಂಯುಕ್ತಗಳ ಸಾಮಾನ್ಯವಾದಂತಹ ಸೂತ್ರ ಏನು ಅಂತ ಕೇಳಿದರೆ ದಟ್ ಈಸ್ ಸೇಮ್ ನಾರ್ಮಲ್ ಇದೇ ನಾವು ಡಿಸ್ಕಷನ್ ಮಾಡಿದಂಗೆ CnH2n+2. ಓಕೆ, ದೆನ್ ಕಾರ್ಬಾಕ್ಸಿಲಿಕ್ ಆಮ್ಲ ಮತ್ತು ಆಲ್ಕೋಹಾಲ್ಗಳ ನಡುವಿನ ವರ್ತನೆಯಿಂದ ಉಂಟಾಗುವ ಸಾವಯವ ಸಂಯುಕ್ತಗಳು ಯಾವುವು ಅಂತ ಕೇಳಿದರೆ ಎಸ್ಟರ್ಗಳು ಸುಗಂಧ ದ್ರವ್ಯಗಳಾಗಿರ್ತವೆ. ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಆ್ಯಂಡ್ ಆಲ್ಕೋಹಾಲ್ಗಳಿಂದ ನಿರ್ಮಿತವಾದಂತಹ ಒಂದು ಸಾವಯವ ಸಂಯುಕ್ತಗಳು ಆಗಿರ್ತವೆ. ದೆನ್ ಬಯಾಲಜಿ ಹೋಗೋಣ. ವಿಧಳನ ಕ್ರಿಯೆಯಿಂದ ಮಾತ್ರ ಸಂತಾನೋತ್ಪತ್ತಿ ನಡೆಸುವಂತಹ ಜೀವಿಗಳ ಗುಂಪು ಯಾವುದು ಅಂತ ಕೇಳಿದ್ದಾರೆ. ಅಮೀಬಾ, ಪ್ಲಾಸ್ಮೋಡಿಯಂ ಮತ್ತು ಲೀನಿಯಾ. ಇವು ವಿಧಳನ ಕ್ರಿಯೆಯಿಂದ ಮಾತ್ರ ಸಂತಾನೋತ್ಪತ್ತಿಯನ್ನು ನಡೆಸಕ್ಕೆ ಇರುವಂತಹ ಜೀವಿಗಳು. 2ನೇ ಪ್ರಶ್ನೆ. ಕೆಳಗೆ ಕೊಟ್ಟಿರುವಂಥ ಬೀಜದಳ A ಮತ್ತು B ಗುರುತಿಸಿದ ಭಾಗಗಳನ್ನು ಸರಿಯಾಗಿ ನೋಡ್ರಿ ಅಂತ ಕೇಳಿದ್ದಾರೆ. ಯಾವಾಗಲೂ ಬೀಜದಳದಲ್ಲಿ ಪ್ರಥಮ ಕಾಂಡ ಇರ್ತದೆ, ಕೆಳಗೆ ಪ್ರಥಮ ಬೇರುಗಳಿರ್ತವೆ. ಹಾಗಾಗಿ ಪ್ರಥಮ ಕಾಂಡ ಮ್ಯಾಗ, ಪ್ರಥಮ ಬೇರು ಕೆಳಗ. ಸ್ಪೈರೋಗೈರಾದಲ್ಲಿ ಕಂಡುಬರುವಂಥ ಸಂತಾನೋತ್ಪತ್ತಿ ವಿಧ ಯಾವುದು ಅಂತ ಕೇಳಿದ್ದಾರೆ. ತುಂಡರಿಕೆ.
ಮಾನವನ ಗಂಡು ಸಂತಾನೋತ್ಪತ್ತಿ ವ್ಯೂಹದಲ್ಲಿ ವೀರ್ಯಾಣು ಮತ್ತು ಮೂತ್ರಗಳೆರಡು ಸಾಮಾನ್ಯವಾಗಿ ಹಾದು ಹೋಗುವ ಮಾರ್ಗ ಆಗೈತಿ. ಹೌದು, ಎರಡಕ್ಕೂ ಕೂಡ ಒಂದೇ ಪೈಪ್ ಇರ್ತೈತಿ, ಅದು ಮೂತ್ರ ವಿಸರ್ಜನಾ ನಾಳ ಅಂಥೇಳಿ ಕರಿಬಹುದು. ದೆನ್ ಹೂವಿನ ಲೈಂಗಿಕ ಸಂತಾನೋತ್ಪತ್ತಿ ಕ್ರಿಯೆಯಲ್ಲಿ ಕಂಡುಬರುವ ಸರಿಯಾದ ಹಂತಗಳು ಯಾವುವು ಅಂತ ಕೇಳಿದ್ದಾರೆ. ಹೂವಿನ ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಕಂಡುಬರುವ ಸರಿಯಾದ ಹಂತಗಳು ಪರಾಗಸ್ಪರ್ಶ, ನಿಷೇಚನ, ಭ್ರೂಣ ನಂತರ ಬೀಜ. ಮಾನವನ ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹದಲ್ಲಿ ಅಂಡವು ಅಂಡಾಶಯದಿಂದ ಈ ಭಾಗದ ಮೂಲಕ ಗರ್ಭಕೋಶಕ್ಕೆ ಸಾಗಿಸಲ್ಪಡುತ್ತದೆ. ಓಕೆ, ಮಾನವನ ಅಂಡಾಶಯದ ಮೂಲಕ ಫೆಲೋಪಿಯನ್ ಟ್ಯೂಬ್ನ ಮೂಲಕ ಗರ್ಭಕೋಶಕ್ಕೆ ಹೋಗ್ತಿರ್ತದೆ. ಮಾನವನಲ್ಲಿ ಲೈಂಗಿಕ ಸಂಪರ್ಕದಿಂದ ಸಾಮಾನ್ಯವಾಗಿ ಹರಡುವ ಬ್ಯಾಕ್ಟೀರಿಯಾದ ಸೋಂಕು ಯಾವುದು ಅಂತ ಕೇಳಿದ್ದಾರೆ. ದಟ್ ಈಸ್ ಗೊನೇರಿಯಾ. ಇನ್ನೊಂದು ಸಿಫಿಲಿಸ್ ಅಂಥೇಳಿ, ಅದು ಕೂಡ ಬ್ಯಾಕ್ಟೀರಿಯಾದಿಂದ ಹರಡ್ತದೆ. ಏಡ್ಸ್ ಆಗಿರ್ಬೋದು, ಪ್ರಜನಾಂಗದ ಗುಳ್ಳೆಗಳಾಗಿರ್ಬೋದು, ಇವೆಲ್ಲವೂ ಕೂಡ ವೈರಸ್ನಿಂದ ಹರಡುವಂತಹ ಲೈಂಗಿಕ ರೋಗಗಳಾಗಿರ್ತವೆ. ಮಾನವರಲ್ಲಿ ಲೈಂಗಿಕ ಸಂಪರ್ಕದಿಂದ ಹರಡುವ ವೈರಸ್ನ ಸೋಂಕು ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ನಾವು ಏಡ್ಸ್ ಅಂತ ಹಾಕ್ಬೋದು. ಓಕೆ, ಇಲ್ಲಿ ಸಿಫಿಲಿಸ, ಕ್ಷಯ ಅಂತ ಬರೋದಿಲ್ಲ ಬಿಡ್ರಿ. ಸಿಫಿಲಿಸ, ಗೊನೇರಿಯಾ ಇವೆರಡೂ ಕೂಡ ಬ್ಯಾಕ್ಟೀರಿಯಾಗಳಿಂದ ಹರಡುವಂತಹ ರೋಗಗಳಾಗಿದ್ದಾವೆ. ಇನ್ನು ಹಣ್ಣು ಮತ್ತು ಬೀಜವಾಗಿ ಬೆಳವಣಿಗೆ ಹೊಂದುವ ಹೂವಿನಲ್ಲಿರುವ ಭಾಗಗಳು ಕ್ರಮಾನುಗತವಾಗಿ ಅಥವಾ ಕ್ರಮಾನುವಾಗಿ ಯಾವುವು ಅಂತ ಅಂಡಾಶಯ ಮತ್ತು ಅಂಡಾಣುಗಳು. 10ನೇ ಪ್ರಶ್ನೆಯನ್ನು ನೋಡೋಣ. ಮಾನವರಲ್ಲಿ ವೃಷಣಗಳು ಕಿಂಬೊಟ್ಟೆಯ ಹೊರಗೆ ವೃಷಣ ಚೀಲದಾಗಿರ್ತಾವೆ. ಯಾಕೆ ಅಂತ ಕೇಳಿದರು. ಇದಕ್ಕೇನಪ್ಪ ರೀಸನ್ ಅಂದರೆ ವೀರ್ಯಾಣುಗಳಿಗೆ ಉತ್ಪಾದನೆಗೆ ಅಗತ್ಯವಿರುವಂಥ ಉಷ್ಣತೆಯನ್ನು ನಿರ್ವಹಿಸಲು. ದೇಹದ ಒಳಭಾಗದಲ್ಲಿ ಉಷ್ಣತೆ ಹೆಚ್ಚಾಗಿರ್ತದೆ, ಆ ಉಷ್ಣತೆಯಲ್ಲಿ ವೀರ್ಯಾಣುಗಳು ಸಾಯುವಂಥ ಚಾನ್ಸಸ್ ಇರ್ತದೆ. ಹಾಗಾಗಿ ದೇವ್ರ ಸೃಷ್ಟಿ ಎಷ್ಟು ಚಂದದ, ಈ ವೃಷಣ ಚೀಲವನ್ನು, ವೀರ್ಯಾಣುಗಳ ಉತ್ಪತ್ತಿಯ ವೃಷಣ ಚೀಲವನ್ನು ದೇಹದ ಹೊರಭಾಗದಲ್ಲಿ ಇಡುವುದರ ಮೂಲಕ ಉಷ್ಣತೆಯನ್ನು ಕಾಪಾಡ್ಕೊಳ್ಳೋಕೆ ಸಹಕಾರಿಯಾಗ್ಯವ. ದೆನ್ 11. ಕೊಟ್ಟಿರುವ ಚಿತ್ರದಲ್ಲಿ ವ್ಯಕ್ತವಾಗಿರುವಂತಹ ಜೈವಿಕ ಪ್ರಕ್ರಿಯೆ ಯಾವುದು ಅಂತ ಕೇಳಿದರೆ ವಿಶಿಷ್ಟ ಜೀವಕೋಶಗಳ ಅಭಿವರ್ಧನೆಯಿಂದ ಅಂಗಾಂಶಗಳ ಪುನರುತ್ಪಾದನೆ. ಇಲ್ಲಿ ನೀವು ನೋಡಬಹುದು, ಇದನ್ನು ನಾವು ಪುನರುತ್ಪಾದನೆ, ಫ್ಲನೇರಿಯಾ ಅನ್ನುವಂತಹ ಒಂದು ಜೀವಿ ಮಾಡುವಂತಹ ಪುನರುತ್ಪಾದನೆಗೆ ಉದಾಹರಣೆಯನ್ನು ತೋರಿಸ್ತಾ ಇದ್ದೀನಿ. 12ನೇದು, ಲಿಶ್ಮೇನಿಯಾದಲ್ಲಿ ದ್ವಿವಿದಳನದ ಸರಿಯಾದ ಕ್ರಮ ಯಾವುದು ಅಂತ ಕೇಳಿದ್ದಾರೆ. ಲಿಶ್ಮೇನಿಯಾದಲ್ಲಿ ಫಸ್ಟ್ ಇರ್ತದೆ, ಆಮೇಲೆ 3ನೇದು ಸ್ವಲ್ಪ 2 ಹಾಕೋ, ಆಮೇಲೆ 4ನೇದು ನೋಡ್ರಿ ಸ್ವಲ್ಪ ಹಗರ ಒಡೆ, ಆಮೇಲೆ 2ನೇದು ಆಪ್ಷನ್ ಬಿ ಒಳಗೆ ನೋಡ್ರಿ. ಇಟ್ ಮೀನ್ಸ್ ವಾಟ್, ಫಸ್ಟ್ ಹಿಂಗಾಗ್ತದೆ, ಆಮೇಲೆ ಹಗರ 2 ಜೀವಕೋಶಗಳು ಉಂಟಾಗ್ತಿರ್ತಾವೆ, ಅಂದರೆ ಕೋಶ ಕೇಂದ್ರಗಳು. ನಂತರ ಸ್ವಲ್ಪ ಒಡ್ಯಾಕೆ ಸ್ಟಾರ್ಟ್ ಆಕಾವ, ಆಮೇಲೆ ಪೂರ್ತಿಯಾಗಿ ಕರೆಕ್ಟಾಗಿ ಒಡೆಯೋದ್ರ ಮೂಲಕ ಇಲ್ಲಿ ವಿದಳನ, ದ್ವಿವಿದಳನವಾಗಿ ಕನ್ವರ್ಟ್ ಆಗ್ತದೆ. ಒಂದು ಜೀವಿ 2 ಜೀವಿಯಾಗಿ ಕನ್ವರ್ಟ್ ಆಗ್ತದೆ. ಏಡ್ಸ್ ವೈರಸ್ ಅದರ ಪ್ರಜನಾಂಗದ ಗುಳ್ಳೆಗಳು ಅಂತ ಕೇಳಿದ್ದಾರೆ. ದಟ್ ಈಸ್ ಆಲ್ಸೋ ವೈರಸ್, ಅದು ಕೂಡ ವೈರಸ್ನ ರೋಗವೇ. ಹಣ್ಣಾಗಿ ಬೆಳೆಯುವ ಹೂವಿನ ಭಾಗ ಮತ್ತು ಸಸ್ಯದ ಬೇರಾಗಿ ಬೆಳೆಯುವ ಬೀಜದ ಭಾಗಗಳು ಕ್ರಮವಾಗಿ ಯಾವುವು ಅಂತ ಕೇಳಿದ್ದಾರೆ. ಇಲ್ಲಿ ಅಂಡಾಶಯ ಮತ್ತು ಪ್ರಥಮ ಮೂಲ. ಅಂಡಾಶಯ ಮತ್ತು ಪ್ರಥಮ ಮೂಲ. ಫ್ಲನೇರಿಯಾದಲ್ಲಿ ಮರಿಜೀವಿಗಳ ಉತ್ಪಾದನೆಯಲ್ಲಿ ಕಂಡುಬರುವ ಒಂದು ಪ್ರಕ್ರಿಯೆ. ಫ್ಲನೇರಿಯಾ ಅನುಗುಣದ ನಿಮಗೆ ಪುನರುತ್ಪಾದನೆ ನೆನಪಾಗಿಬಿಡಬೇಕು. ಪ್ಲನೇರಿಯಾ ಪುನರುತ್ಪಾದನೆ ನೆನಪಿಟ್ಕೊಂಡ್ಬಿಟ್ರೆ, ಪ್ಲನೇರಿಯಾ ಪುನರುತ್ಪಾದನೆ. ಮಗುವಿಕೆ ಅಂದರೆ ಹೈಡ್ರಾ ಬರ್ತದೆ, ತುಂಡರಿಕೆ ಅಂದರೆ ಸ್ಪೈರೋಗೈರಾ ಬರ್ತದೆ, ವಿಧಾನಕ್ಕೆ ಅಮಿಬಾ ಬರ್ತದೆ, ಲಿಶ್ಮೇನಿಯಾ ಬರ್ತದೆ. ಇವೆಲ್ಲವೂ ವಿಧಾನ ಕ್ರಿಯೆಯನ್ನು ಮಾಡ್ತಿರ್ತಾವೆ. 16ನೇ ಕ್ವಶನನ್ನು ನೋಡೋದಾದ್ರೆ, ಭ್ರೂಣವು ತಾಯಿಯ ರಕ್ತದಿಂದ ಪೋಷಣೆಯನ್ನು ಈ ವಿಶೇಷ ಭಾಗದ ಸಹಾಯ, ಜರಾಯು ಅನ್ನುವಂತಹ ಭಾಗದ ಸಹಾಯದಿಂದ, ಇದೊಂದು ಟ್ಯೂಬ್ ಇದ್ದಂಗೆ ಇಲ್ಲಿ ವಿಸರ್ಜನೆಯೂ ನಡೀತಿರ್ತದೆ, ಪೋಷಣೆಯೂ ನಡೀತಿರ್ತದೆ. ತಾಯಿ ಊಟ ಮಾಡಿದ್ದ ಮಗುವಿಗೆ ಹೋಗುವಂತಹ ಒಂದು ಕಾನ್ಸೆಪ್ಟ್ ಈ ಜರಾಯುವಿನ ಟ್ಯೂಬ್ ಮೂಲಕ. 17ನೇ ಪ್ರಶ್ನೆಯನ್ನು ನೋಡೋಣ. ಚಿತ್ರವನ್ನು ಕೊಟ್ಟಿದ್ದಾರೆ, ಸಂತಾನೋತ್ಪತ್ತಿ ಸಂಬಂಧಿತ ಹೇಳಿಕೆ ಬರೆಯಿರಿ ಅಂದರೆ 2 ಚಿತ್ರವನ್ನು ಕೊಟ್ಟಿದ್ದಾರೆ, ನೀವು ಸೂಕ್ಷ್ಮವಾಗಿ ಗಮನಿಸಬಹುದು. ಚಿತ್ರದ ಕಾನ್ಸೆಪ್ಟ್ ಏನು ಹೇಳ್ತದೆ ಅಂದರೆ, ಚಿತ್ರ ಎಯಲ್ಲಿ ಮಾತ್ರ ಅಂಡಾಣುವಿನ ನಿಷೇಚನೆ ಸಾಧ್ಯ ಐತಿ ಅಂತ. ಯಾಕಂದರೆ ಚಿತ್ರ ಬಿಯಲ್ಲಿ ಇಲ್ಲಿ ಆಪರೇಷನ್ ಆಗುವುದರ ಮೂಲಕ ಇಲ್ಲೇನು ಮಾಡಿದೆ, ಫೆಲೋಪಿಯನ್ ಟ್ಯೂಬನ್ನು ಕಟ್ ಮಾಡುವುದರ ಮೂಲಕ ಯಾವುದೇ ನಿಷೇಚನ ಪ್ರಕ್ರಿಯೆಯನ್ನು ಆಗದಂತೆ ತಡೆಗಟ್ಟಿದ್ದಾರೆ. ಓಕೆ, ಈಗ 18ನೇ ಪ್ರಶ್ನೆಯನ್ನು ನಾವು ನೋಡೋದಾದರೆ, 18ನೇ ಪ್ರಶ್ನೆಯಲ್ಲಿ ಮುಖ್ಯವಾಗಿ ಇಲ್ಲಿ 18ನೇ ಪ್ರಶ್ನೆಯನ್ನು ನೋಡೋದಾದರೆ, ಅಲೈಂಗಿಕ ಸಂತಾನೋತ್ಪತ್ತಿ ಯಾವ ಒಂದು ಕಾನ್ಸೆಪ್ಟನ್ನು ಹೊಂದಿರ್ತದೆ ಅಂದರೆ ಕಡಿಮೆ ಭಿನ್ನತೆಯನ್ನು ಉಂಟು ಮಾಡ್ತಿರ್ತದೆ. ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಹೆಚ್ಚಿನ ಭಿನ್ನತೆಗಳು ಉಂಟಾದ್ರೆ ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಕಡಿಮೆ ಭಿನ್ನತೆಗಳು ಉಂಟಾಗ್ತಿರ್ತವೆ.
19ನೇ ಪ್ರಶ್ನೆ, ರೈಸೋಫಸ್ನಲ್ಲಿ ಹೊಸ ಜೀವಿಗಳು ಉತ್ಪಾದಿಸುವಂತಹ ಪ್ರಕ್ರಿಯೆ ಯಾವುದು ಅಂತ ಕೇಳಿದ್ದಾರೆ. ಬೀಜಕಗಳ ಉತ್ಪಾದನೆ ರೈಸೋಫಸ್ನಲ್ಲಿ ಹೊಸ ಬೀಜಕಗಳನ್ನು ಅಥವಾ ಹೊಸ ಜೀವಿಗಳನ್ನು ಉತ್ಪಾದಿಸುವಂತಹ ಪ್ರೊಸೆಸ್ ಆಗಿರ್ತದೆ. ಇನ್ನು 20ನೇ ಪ್ರಶ್ನೆಯನ್ನು ಗಮನಿಸ್ರಿ. ಚಿತ್ರವನ್ನು ಗಮನಿಸಿದಾಗ ಎಯ ಮೇಲಿನ ಸಿಯು ಬಿ ಕಡೆಗೆ ಚಲಿಸಲು ಸಹಾಯಕವಾದಂತಹ ಅನುವರ್ತನ ಕ್ರಿಯೆ ಯಾವುದು ಅಂತ ಕೇಳಿದ್ದಾರೆ. ನೀವು ನೋಡ್ಕೊಡೋದು ಗೊತ್ತಾಗ್ಬೋದು, ಇಲ್ಲಿ ರಾಸಾಯನಿಕ ಅನುವರ್ತನಾ ಪ್ರಕ್ರಿಯೆ ಪ್ರೊಸೆಸ್ ನಡೆಯುತ್ತದೆ. ದೆನ್ ನೆಕ್ಸ್ಟ್ ಭಾಗಕ್ಕೆ ಹೋಗೋಣ. ಇದು ಅನುವಂಶೀಯತೆಯ ಒಂದು ಕಾನ್ಸೆಪ್ಟ್ ಆಗಿರ್ತದೆ. ಫಸ್ಟ್ ಕ್ವಶನನ್ನು ನೋಡೋಣ. ಆಧುನಿಕ ತಳಿಶಾಸ್ತ್ರದ ಪಿತಾಮಹವನ್ನು ಯಾರನ್ನು ಕರೀತಾರೆ ಅಂದರೆ ಗ್ರೆಗರ್ ಮೆಂಡಲ್ ಅವರನ್ನು ಆಧುನಿಕ ತಳಿಶಾಸ್ತ್ರದ ಪಿತಾಮಹ ಅಂಥೇಳಿ ಕರೀತಾರೆ. ಮೆಂಡಲ್ರು ತಮ್ಮ ಪ್ರಯೋಗಕ್ಕೆ ಬಳಸಿಕೊಂಡಂತಹ ಸಸ್ಯ ಯಾವುದು ಅಂತ ಕೇಳಿದ್ರೆ ಬಟಾಣಿ ಸಸ್ಯ. ಸರ್ ಯಾಕ್ರಿ ಬಟಾಣಿ ಸಸ್ಯವನ್ನು ಬಳಸ್ಕೊಳ್ತಾರೋ ಅಂದ್ರೆ ಇದು ಪ್ರೊಡಕ್ಷನ್ ಚಲೋ ಇರ್ತದೆ, ಒಂದು ವರ್ಷದ ಬೆಳೆ ಆಗಿರ್ತದೆ, ಅವ್ರಿಗೆ ಬೇಕಾದಂತಹ ಎಲ್ಲ ಗುಣಲಕ್ಷಣಗಳನ್ನು ತೋರ್ಪಡಿಸುವಂತಹ ಒಂದು ಬೆಳೆ ಆಗಿರ್ತದೆ. ಮೆಂಡಲರು ನಡೆಸಿದ ಏಕತಳೀಕರಣ ಪ್ರಯೋಗದಲ್ಲಿ ಪಡೆದ ಎತ್ತರ ಮತ್ತು ಗಿಡ್ಡ ಸಸ್ಯಗಳ ವ್ಯಕ್ತರೂಪದ ಅನುಪಾತ ಏನು ಅಂತ ಕೇಳಿದರೆ 3:1. ಬಟಾಣಿ ಸಸ್ಯಗಳಲ್ಲಿ ಒಂದು ಶುದ್ಧ ಸಸ್ಯ, ಅದನ್ನು ನಾವು ಕ್ಯಾಪಿಟಲ್ ಟಿ ಅಂತ ಬರೆದ್ರೆ, ಸಸ್ಯವನ್ನು ಒಂದು ಶುದ್ಧ ಗಿಡ್ಡ ಕ್ಯಾಪಿಟಲ್ ಸ್ಮಾಲ್ ಟಿ, ಇದು ಎತ್ತರ ಮತ್ತು ಗಿಡ್ಡ ಸಸ್ಯದೊಂದಿಗೆ ಅಡ್ಡ ಹಾಯಿಸಿದಾಗ F2 ಪೀಳಿಗೆಯಲ್ಲಿ ಶುದ್ಧ ಎತ್ತರ ಮತ್ತು ಶುದ್ಧ ಗಿಡ್ಡ ಸಸ್ಯಗಳ ಅನುಪಾತ ಏನು ಅಂತ ಕೇಳಿರ್ತಾರೆ. ಈ ಅನುಪಾತ ಏನಾಗಿರ್ತದೆ ಅಂದರೆ 3:1 ಆಗಿರ್ತದೆ. ದೆನ್ 5th ಕ್ವಶನ್, ಪೂರ್ವಜರಿಂದ ಸಾಮ್ಯತೆಗೆ ಕಾರಣವಾಗುವ ಹಲವು ಗುಣಗಳು ನಮ್ಮ ಮುಂದಿನ ಪೀಳಿಗೆಗೆ ವರ್ಗಾವಣೆಯಾಗುವಂತಹ ಒಂದು ಪ್ರಕ್ರಿಯೆ ಆನುವಂಶೀಯತೆಯ ಕಾನ್ಸೆಪ್ಟ್, ಹೆರಿಡಿಟಿ ಅಂತ ನಾವೇನು ಕರಿತೀವಿ. ಇದು ಪೂರ್ವಜರಿಂದ ಮುಂದಿನ ಪೀಳಿಗೆಗೆ ವರ್ಗಾವಣೆಯಾಗುವಂತಹ ಒಂದು ರೀತಿ. ಗಂಡು ಮಗುವಿನ ಲಿಂಗ ನಿರ್ಧಾರಕ್ಕೆ ಕಾರಣವಾಗುವಂತಹ ಅಂಶ ಯಾವುದು ಅಂತ ಕೇಳಿದರೆ XY ಕ್ರೋಮೋಸೋಮ್ಗಳು. ಕೇವಲ XX ಇದ್ದು ಅಂದರೆ ಅದು ಹೆಣ್ಣು ಮಗುವಿನ ಲಿಂಗವಾಗಿರ್ತದೆ. 7ನೇ ಪ್ರಶ್ನೆ, ಎತ್ತರವಾದ ಬಟಾಣಿ ಸಸ್ಯವನ್ನು ಗಿಡ್ಡ ಬಟಾಣಿ ಸಸ್ಯದೊಂದಿಗೆ ಅಡ್ಡ ಹಾಯಿಸಿದಾಗ ಉತ್ಪತ್ತಿಯಾದ ಬೀಜಗಳ ಪಡೆದ ಸಸ್ಯಗಳೆಲ್ಲವೂ ಎತ್ತರವಾಗಿರುತ್ತವೆ. ಯಾಕೆ? ಎತ್ತರದ ಗುಣಗಳು ಪ್ರಬಲವಾಗಿರ್ತವೆ. ಹಾಗಾಗಿ ಮೆಂಡಲರ ಪ್ರಯೋಗವೊಂದರಲ್ಲಿ ನೇರಳೆ ಹೂ ಬಿಡುವ ಎತ್ತರದ ಸಸ್ಯಗಳೊಂದಿಗೆ ಬಿಳಿ ಹೂ ಬಿಡುವ ಕುಬ್ಜ ಸಸ್ಯಗಳನ್ನು ತೆಗೆದುಕೊಳ್ಳಲಾಗಿದೆ. ಇವುಗಳಿಂದ ಪಡೆದ ಸಂತತಿಯೆಲ್ಲವೂ ನೇರಳೆ ಹೂಗಳನ್ನೇ ಹೊಂದಿರುತ್ತದೆ. ಹಾಗಾದರೆ ಅರ್ಧದಷ್ಟು ಕುಬ್ಜವಾಗಿರ್ತವೆ. ಎತ್ತರ ಸಸ್ಯದ ತಳಿಗುಣ ಏನು ಅಂತ ಕೇಳಿದರೆ ಇಲ್ಲಿ ಎತ್ತರ ಸಸ್ಯದ ತಳಿಗುಣ T, ಸ್ಮಾಲ್ ಲೆಟರ್ T, ಕ್ಯಾಪಿಟಲ್ W ಆ್ಯಂಡ್ ಸ್ಮಾಲ್ W. ಹಲವು ಪೀಳಿಗೆಗಳ ಸಂತತಿಯಲ್ಲಿ ಒಂದು ಗುಣವು ಕಂಡುಬಂದಿದೆ. ಆ ಗುಣ ಯಾವುದು ಅಂತ ಕೇಳಿದರೆ ಪ್ರಬಲವಾದಂತಹ ಗುಣ. 10ನೇ ಪ್ರಶ್ನೆ, ಜೀವಕೋಶದಲ್ಲಿ ಪ್ರೋಟೀನ್ಗಳ ತಯಾರಿಕೆಗೆ ಮಾಹಿತಿಯ ಮೂಲವು ಯಾವುದು ಅಂದರೆ ಮಾಹಿತಿಯ ಮೂಲವು DNA ಆಗಿರ್ತದೆ. ಡಿಆಕ್ಸಿರೈಬೋನ್ಯೂಕ್ಲಿಕ್ ಆ್ಯಸಿಡ್ ವೆರಿ ಇಂಪಾರ್ಟೆಂಟ್ ಆದಂಥ ಮೂಲ. ಮೆಂಡಲ್ ತನ್ನ ಪ್ರಯೋಗದಲ್ಲಿ 2ನೇ ಪೀಳಿಗೆಯ ತಳಿಗಳನ್ನು ಪಡೆಯಲು ಈ ಕೆಳಗಿನ ಸಂತಾನೋತ್ಪತ್ತಿ ವಿಧವನ್ನು ಬಳಸಿದಾರು ಅಂತ ಕೇಳ್ತಾರೆ. 2ನೇ ತಳಿಯ ಪಡ್ಯಾಕ ಅಂದರೆ F2 ಪೀಳಿಗೆಯನ್ನು ಪಡ್ಯಾಕ ಪರಕೀಯ ಪರಾಗಸ್ಪರ್ಶವನ್ನು ಬಳಸ್ತಾರೆ. ಪರಕೀಯ ಪರಾಗಸ್ಪರ್ಶ ವಿವಿಧ ಕ್ರಿಯೆಯು ಕೆಳಗಿನ ಯಾವ ಪೀಳಿಗೆಯಲ್ಲಿ ಮೆಂಡಲ್ ಅವರು ಬಳಸಿದರು ಅಂದರೆ ಇದೀಗ F1 ಪ್ರಕ್ರಿಯೆ ಆಗಿರ್ಬೋದು, F2 ಪ್ರಕ್ರಿಯೆ ಆಗಿರ್ಬೋದು. ಮುಖ್ಯವಾಗಿ ಪರಕೀಯ ಪರಾಗಸ್ಪರ್ಶವನ್ನು ಅವರು F1ನಲ್ಲೇ ಬಳಸಿರ್ತಾರೆ ಮತ್ತು F2 ಅಲ್ಲಿ ಕೂಡ ಬಳಸಿರ್ತಾರೆ. ಇಲ್ಲಿ F2 ಅನ್ನೋದನ್ನು ಕರೆಕ್ಟ್ ಆನ್ಸರ್ ಅಂತ ಹಾಕೋರಿ. ದೆನ್ ದುಂಡಗಿನ ಹಳದಿ ಬೀಜಗಳನ್ನು ಉತ್ಪಾದಿಸುವ ಶುದ್ಧ ಪ್ರಬಲ ಬಟಾಣಿ ಸಸ್ಯವನ್ನು ಸುಕ್ಕುಗಟ್ಟಿದ ಹಸಿರು ಬೀಜಗಳನ್ನು ಉತ್ಪಾದಿಸುವ ಶುದ್ಧ ದುರ್ಬಲ ಬಟಾಣಿ ಸಸ್ಯಗಳೊಂದಿಗೆ ಸಂಕರಿಸಲಾಗುತ್ತದೆ. ಮೆಂಡಲ್ ಅವರ ಪ್ರಯೋಗದ F1 ಪೀಳಿಗೆಯಲ್ಲಿ ದುಂಡಗಿನ ಹಸಿರು ಬೀಜಗಳನ್ನು ಹೊಂದಿರುವ ಸಸ್ಯಗಳ ಸಂಖ್ಯೆ ಯಾವುದು ಅಂತ ಕೇಳಿದರೆ 0. ಓಕೆ, ದುಂಡಾದ ಹಸಿರು ಬಟಾಣಿ ಬೀಜದ ಸಸ್ಯವನ್ನು RRYY, ಸುಕ್ಕಾದ ಹಳದಿ ಬಟಾಣಿ ಬೀಜದ ಸಸ್ಯ RRYY ಜೊತೆ ಸಂಕರಣಗೊಳಿಸಿದಾಗ F1 ಪೀಳಿಗೆಯಲ್ಲಿ ಉತ್ಪತ್ತಿಯಾಗುವ ಬೀಜಗಳು ಯಾವುದು ಅಂದರೆ ದುಂಡಾದ ಮತ್ತು ಹಳದಿ ಬೀಜಗಳಾಗಿರ್ತವೆ. ದುಂಡನೆಯ ಬೀಜಗಳುಳ್ಳ ಬಟಾಣಿ ಸಸ್ಯವನ್ನು ಸುಕ್ಕಾದ ಬೀಜಗಳುಳ್ಳ ಬಟಾಣಿ ಸಸ್ಯಗಳೊಂದಿಗೆ ಸಂಕರಣಗೊಳಿಸಲಾಗಿದೆ. F1 ತಳಿ ಪೀಳಿಗೆಯಲ್ಲಿ RR ತಳಿಗುಣವನ್ನು ಹೊಂದಿರುವ ಸಸ್ಯಗಳ ಶೇಕಡಾ ಪ್ರಮಾಣ ಎಷ್ಟು ಅಂತ ಕೇಳಿದರೆ 25%. ಓಕೆ, ತಂದೆಯು BB
ತಳಿ ನಮೂನೆಯ ಕಪ್ಪು ಬಣ್ಣದ ಕಣ್ಣನ್ನು ಮತ್ತು ತಾಯಿಯು ಸ್ಮಾಲ್ BB ತಳಿ ನಮೂನೆಯ ಕಂದು ಬಣ್ಣದ ಕಣ್ಣನ್ನು ಹೊಂದಿರುತ್ತಾರೆ. F1 ಸಂತತಿಯಲ್ಲಿ ಪ್ರಬಲವಾಗಿ ವ್ಯಕ್ತವಾಗುವ ಕಣ್ಣಿನ ಬಣ್ಣ ಯಾವುದು ಅಂತ ಕೇಳಿದ್ದಾರೆ. ದಟ್ ಈಸ್ ಕಪ್ಪು ಬಣ್ಣದ, ಯಾಕಂದರೆ ಪ್ರಬಲತೆ ಇಲ್ಲಿ ಹೆಚ್ಚಾಗಿ ವರ್ತನೆಯನ್ನು ಮಾಡ್ತಿರ್ತದೆ. ದೆನ್ ಅಧ್ಯಯನವೊಂದರ ಪ್ರಕಾರ ತಿಳಿ ಬಣ್ಣದ ಕಣ್ಣುಗಳಿರುವ ಮಕ್ಕಳು ತಿಳಿ ಬಣ್ಣದ ಪೋಷಕರನ್ನೇ ಹೊಂದಿರುತ್ತಾರೆ, ತಿಳಿಗಣ್ಣಿನ ಪೋಷಕರನ್ನು ಹೊಂದಿರುತ್ತಾರೆ. ಯಾಕೆ, ಏನು ರೀಸನ್ನ ಅದಕ್ಕಂತ ಕೇಳಿದರೆ ತಿಳಿಗಣ್ಣಿನ ಕಾರಣವಾದ ಗುಣ ಪ್ರಬಲವಾಗಿರ್ತದೆ. ಲೈಂಗಿಕ ಸಂತಾನೋತ್ಪತ್ತಿ ನಡೆಸುವ ಜೀವಿಗಳಿಗೆ ತಾವಿರುವ ಪರಿಸರದಲ್ಲಿ ಉಳಿದುಕೊಳ್ಳುವ ಸಾಧ್ಯತೆ ಹೆಚ್ಚು. ಆದರೆ ಲೈಂಗಿಕ ರೀತಿ ಸಂತಾನೋತ್ಪತ್ತಿಯಲ್ಲಿ ಈ ಜೀವಿಗಳು ಯಾವ ರೀತಿಯಾಗಿರ್ತಾವು ಅಂತ ಕೇಳಿದ್ದಾರೆ. ಮುಂದಿನ ಪೀಳಿಗೆಯಲ್ಲಿ ಗರಿಷ್ಠ ಯಶಸ್ವಿ ಭಿನ್ನತೆಗಳನ್ನು ಹೊಂದಿರುವಂತಹ ಜೀವಿಗಳೇ ಆಗಿರ್ತವೆ. ಓಕೆ, ದೆನ್ ನೆಕ್ಸ್ಟ್ ಕಾನ್ಸೆಪ್ಟ್ ಬೆಳಕು. ಈ ಬೆಳಕಿನ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಯಾರಾದರೂ ಆ ವಿಡಿಯೋ ನೋಡಿಲ್ಲ ಅಂದರೆ ಪೂರ್ತಿಯಾಗಿ ಆ ವಿಡಿಯೋ ನೋಡಿ ಬಂದು ಈ ಕ್ವಶನ್ಸ್ಗಳನ್ನ ಡಿಸ್ಕಷನ್ ಮಾಡೋದು ಒಳ್ಳೆಯದು ಅಂತ ನನಗನ್ನಿಸ್ತದೆ. ಕ್ವಿಕ್ಕಾಗಿ ನೋಡಿರಿ, ನೀವು ನಾಳೆ ಎಕ್ಸಾಮ್ ಇರೋ ಕಾರಣ ಕ್ವಿಕ್ ರಿವಿಷನ್ ಆಗಬೇಕಾಗ್ತದೆ. ಹಾಗಾಗಿ ಎಸ್, ನಿಮ್ನ ದರ್ಪಣದಲ್ಲಿ ವಸ್ತುವಿಗಿಂತ ಬೆಳಕು ಪಾಠದ ಪ್ರಶ್ನೆಗಳು. ನಿಮ್ನ ದರ್ಪಣದಲ್ಲಿ ವಸ್ತುವಿಗಿಂತ ಚಿಕ್ಕದಾದ ಪ್ರತಿಬಿಂಬವನ್ನು ಪಡೆಯಬೇಕಾದರೆ ಆ ವಸ್ತು ಇಡಬೇಕಾದ ಸ್ಥಳ, ಇದ್ರ ಬಗ್ಗೆ ಎಲ್ಲವನ್ನು ಕೂಡ ಡಿಸ್ಕಷನ್ ಮಾಡಿದ್ದೀನಿ. ಇಲ್ಲ ಅದರ ಬಗ್ಗೆ ಏನೂ ಮಾಡೋಂಗಿಲ್ಲ, ಬಡ ಆನ್ಸರನ್ನು ಹೇಳ್ತಾ ಹೋಗ್ತೀನಿ. ನೀವು ಇದ್ರ ಬಗ್ಗೆ ನಿಮಗೆ ಕಾನ್ಸೆಪ್ಟ್ ವೈಸ್ ಕ್ಲಾಸ್ ಬೇಕು ಅಂದರೆ ಇದೇ ನನ್ನ ವಿಡಿಯೋದಲ್ಲೇ ಒಂದೆರಡು ವಿಡಿಯೋದ ಹಿಂದಿನ ವಿಡಿಯೋ ಬೆಳಕು ಅಂತ ಹಾಕಿದ್ದೀನಿ, ಆ ವಿಡಿಯೋವನ್ನು ನೋಡಿ. ಸಿಯಿಂದ ದೂರದಲ್ಲಿ ಇಡಬೇಕು. ಎರಡನೇ ಪ್ರಶ್ನೆ, ಚಿತ್ರದಲ್ಲಿ ನಿರ್ಗಮ ಕಿರಣವನ್ನು ಗುರುತಿಸ್ರಿ ಅಂದರು. ದಟ್ ಈಸ್ CD. ನೀವು ನೋಡ್ತಾ ಇದ್ದೀರಿ, CD ಅನ್ನುವಂಥದ್ದು ನಿರ್ಗಮ ಕಿರಣ. ದೆನ್ ನಿಮ್ನ ದರ್ಪಣದ ಮುಂದೆ ವಕ್ರತಾ ಕೇಂದ್ರದಲ್ಲಿ ವಸ್ತುವನ್ನು ಇಟ್ಟರೆ ಇದರಿಂದ ಉಂಟಾಗುವಂತಹ ಪ್ರತಿಬಿಂಬದ ಸ್ಥಾನ ಯಾವುದು ಅಂತ ಕೇಳಿದ್ದಾರೆ. ವಕ್ರತಾ ಕೇಂದ್ರದಲ್ಲಿ ತಲೆ ಕೆಳಗಾಗಿ ಅದು ಉಂಟಾಗ್ತಿರ್ತದೆ. ಒಂದು ಮಸೂರದ ಸಂಗಮ ದೂರವು 0.5 ಮೀಟರ್. ಆದರೆ ಮಸೂರದ ಸಾಮರ್ಥ್ಯ ಮತ್ತು ಪ್ಲಸ್ ಅದ ಅಂದ್ರೆ ಅದರ ವಿಧ ಅಂತೂ ಪಿನ ಮಸೂರ. ಅದರ ಸಾಮರ್ಥ್ಯವನ್ನು ಕಂಡುಹಿಡಿಬೇಕು ಅಂದರೆ ನಾವು ಒಂದು ಫಾರ್ಮುಲಾ ಅದ, P = 1/F. ಸಂಗಮ ದೂರ ಕೊಟ್ಟಾರು ಅಂದರೆ ನೀವು ಆ ಫಾರ್ಮುಲಾವನ್ನು ಹಚ್ಚಿದ್ರಂದ್ರೆ 1/0.5 is nothing but +2 +2 D ಮತ್ತು ಸಾಮರ್ಥ್ಯದ ವಿಧ ಪ್ಲಸ್ ಇರುವ ಕಾರಣ ಇದು ಪಿನ ಮಸೂರ ಆಗಿರ್ತದೆ. ಆ್ಯಂಡ್ ಒಂದು ವಸ್ತುವನ್ನು ಪಿನ ಮಸೂರದ ಪ್ರಧಾನ ಸಂಗಮ F1 ಮತ್ತು ದೃಕ್ಕೇಂದ್ರಗಳ ನಡುವೆ ಇರಿಸಿದಾಗ ಉಂಟಾಗುವಂತಹ ಪ್ರತಿಬಿಂಬದ ಸ್ವಭಾವ ಮತ್ತು ಗಾತ್ರ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಸ್ವಭಾವ ಮತ್ತು ಗಾತ್ರವನ್ನು ನೋಡೋದಾದರೆ ಮಿಥ್ಯ ಮತ್ತು ನೇರ ಹಾಗೂ ದೊಡ್ಡ ಪ್ರತಿಬಿಂಬವಾಗಿ ನಾವು ನೋಡ್ಬೋದು. ಮಿಥ್ಯ ಪ್ರತಿಬಿಂಬ ಹಾಗೂ ನೇರ ಪ್ರತಿಬಿಂಬ ಆಗಿರ್ತದೆ. ಕೊಟ್ಟಿರುವ ಕೋಷ್ಟಕವನ್ನು ಗಮನಿಸ್ರಿ. ಯಾವ ದ್ರವ ಮಾಧ್ಯಮದಲ್ಲಿ ಬೆಳಕಿನ ವೇಗ ಹೆಚ್ಚು ಅಂತ ಕೊಟ್ಟಿದ್ದಾರೆ. ವಕ್ರೀಭವನ ಸೂಚ್ಯಂಕ ಎಲ್ಲಿ ಕಡಿಮೆ ಇರ್ತದೆ ಅಲ್ಲಿ ಬೆಳಕಿನ ವೇಗ ಹೆಚ್ಚಾಗಿರ್ತದೆ. ವಕ್ರೀಭವನ ಸೂಚ್ಯಂಕ ಎಲ್ಲಿ ಹೆಚ್ಚಾಗಿರ್ತದೆ ಅಲ್ಲಿ ಬೆಳಕಿನ ವೇಗ ಕಡಿಮೆಯಾಗಿರ್ತದೆ. ಹಾಗಾದರೆ ಯಾವ ದ್ರವ ಮಾಧ್ಯಮದಲ್ಲಿ ಅಥವಾ ಯಾವ ಮಾಧ್ಯಮದಲ್ಲಿ ಬೆಳಕಿನ ವೇಗ ಹೆಚ್ಚು ಅಂದರೆ ಯಾವುದರಲ್ಲಿ ವಕ್ರೀಭವನ ಸೂಚ್ಯಂಕ ಕಡಿಮೆಯೋ ಅಲ್ಲಿ ಬೆಳಕಿನ ವೇಗ ಹೆಚ್ಚು. ಎಸ್ನಲ್ಲಿ ಹೆಚ್ಚಾಗಿರ್ತದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ದೆನ್ ಕೆಳಗಿನವುಗಳಲ್ಲಿ ಪೀನ ಮಸೂರದ ಒಂದು ಗುಣ ಯಾವುದು ಅಂತ ಕೇಳಿದರೆ, ಪೀನ ಮಸೂರದ ಒಂದು ಗುಣ ಯಾವುದು ಅಂದರೆ ಅಂಚುಗಳಲ್ಲಿ ತೆಳುವಾಗಿದ್ದು ಮಧ್ಯದಲ್ಲಿ ದಪ್ಪಾಗಿರ್ತದೆ, ಬೆಳಕನ್ನು ಕೇಂದ್ರೀಕರಿಸ್ತದೆ, ಇವೆಲ್ಲವೂ ಇದ್ರ ಗುಣ. ಬಟ್ ಇಲ್ಲಿ ಕೊಟ್ಟಿರೋದು ಇದೊಂದು ಗುಣ. ಈ ಉಳಿಕಿದ ಮ್ಯಾಗಿಂದ ಏನದಾವಲ್ಲ ಅವೆಲ್ಲವೂ ಕೂಡ ನಿಮ್ನ ಮಸೂರದ ಗುಣವಾಗಿರ್ತವೆ. ವಿಕೇಂದ್ರೀಕರಣ ಮಾಡೋದಾಗಿರ್ಬೋದು, ಮಧ್ಯದಲ್ಲಿ ತೆಳುವಾಗಿ, ಇದೆಲ್ಲವೂ ಕೂಡ ನಿಮ್ನ ಮಸೂರದ ಗುಣಗಳಾಗಿರ್ತವೆ. ಇನ್ನು 8ನೇ ಪ್ರಶ್ನೆಯನ್ನು ನೋಡಿರಿ. ಒಂದು ಪೀನ ಮಸೂರದಿಂದ ವಸ್ತುವಿನ ಚಿಕ್ಕದಾದ ಮತ್ತು ಸತ್ಯ ಪ್ರತಿಬಿಂಬವನ್ನು ಪಡೆಯಲು ಆ ವಸ್ತುವನ್ನು ಇರಿಸಬೇಕಾದ ಸ್ಥಳ ಯಾವುದು ಅಥವಾ ಸ್ಥಾನ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ 2Fಗಿಂತ ದೂರದಲ್ಲಿ ಇಟ್ಟಾಗ ಅತ್ಯಂತ ಚಿಕ್ಕವಾದಂಥ ಪ್ರತಿಬಿಂಬವನ್ನು ನಾವು ಪಡಿಬೋದು. 9ನೇ ಪ್ರಶ್ನೆಯನ್ನು ಗಮನಿಸಿದಾಗ ಕೆಳಗಿನ ನಿಮ್ನ ಮಸೂರಕ್ಕೆ ಸಂಬಂಧಿಸಿದಂತೆ ಸರಿಯಾದ ಇಲ್ಲಿ ಬೆಳಕಿನ ಕಿರಣಗಳನ್ನು ವಿಕೇಂದ್ರೀಕರಣ ಮಾಡುವಂತಹ ಸಾಮರ್ಥ್ಯವನ್ನು ನಿಮ್ನ ಮಸೂರಗಳು ಹೊಂದಿರ್ತವೆ. ದರ್ಪಣ ಒಂದು ವಸ್ತುವೊಂದರ ನೇರ ಮತ್ತು ದೊಡ್ಡದಾದ ಪ್ರತಿಬಿಂಬವನ್ನು ಉಂಟು ಮಾಡಿದೆ. ಹಾಗಾದರೆ ದರ್ಪಣದ ವಿಧ ಮತ್ತು ಪ್ರತಿಬಿಂಬದ ಸ್ವಭಾವ ಕ್ರಮವಾಗಿ ಏನಿರ್ತದೆ ಅಂದರೆ ನಿಮ್ನ ಮಸೂರ ಮತ್ತು ಮಿಥ್ಯ ಪ್ರತಿಬಿಂಬದ ಸ್ವಭಾವವು ಹೊಂದಿರ್ತದೆ. ಬೆಳಕಿನ ಕಿರಣವು ವಿರಳ ಮಾಧ್ಯಮಕ್ಕೆ ಸಾಂದ್ರ ಮಾಧ್ಯಮದಿಂದ ಪ್ರವೇಶಿಸಿದಾಗ ಬೆಳಕಿನ ಕಿರಣದ ವೇಗ ಯಾವ ರೀತಿಯಾಗಿ ಇರ್ತದೆ ಅಂತ ಕೇಳಿದ್ದಾರೆ.
ವೇಗ ಇಲ್ಲಿ ಸಾಂದ್ರ ಮಾಧ್ಯಮ ವಿರಳಕ್ಕೆ ಹೋದಾಗ ಹೆಚ್ಚಾಗ್ತಿರ್ತದೆ, ಅದೇ ರೀತಿ ಲಂಬದಿಂದ ದೂರಕ್ಕೂ ಕೂಡ ಬಾಗ್ತಿರ್ತದೆ. ಒಂದು ವೇಳೆ ಸಾಂದ್ರ ಮಾಧ್ಯಮಕ್ಕೆ ಹೊಂಟಿತ್ತು ಅಂದರೆ ಬೆಳಕಿನ ವೇಗ ಕಡಿಮೆ ಆಗ್ತಾ ಲಂಬದ ಕಡೆಗೆ ಬಾಗ್ತಿರ್ತದೆ. ಇದ್ರ ಮ್ಯಾಗ ಕೂಡ ನೀವು ಸ್ವಲ್ಪ ಗಮನ ಇಡಬೇಕಾಗ್ತದೆ ವಕ್ರೀಭವನದಲ್ಲಿ ಬರುವಂಥ ಕಾನ್ಸೆಪ್ಟ್. ದೆನ್ ವಾಹನದ ಹಿನ್ನೋಟ ದರ್ಪಣದಲ್ಲಿ ಉಪಯೋಗಿಸುವಂತಹ ದರ್ಪಣದ ವಿಧ ಯಾವುದು ಅಂತ ಕೇಳಿದರೆ ಇದು ಅನ್ಡೌಟೇಬಲಿ ಪೀನ ದರ್ಪಣವನ್ನು ಬಳಸ್ತೀವಿ. ಯಾಕಂದರೆ ಇದರ ಸಾಮರ್ಥ್ಯ ಕೂಡ ಹೆಚ್ಚಿರ್ತದೆ, ದೃಕ್ ಸಾಮರ್ಥ್ಯ, ಹಿಂದಿನ ಎಲ್ಲ ವಸ್ತುಗಳು ಕಾಣಬೇಕು ಮತ್ತು ನೇರವಾದ ಪ್ರತಿಬಿಂಬವನ್ನು ಇದು ಬೆಳೆಸ್ತಿರ್ತದೆ. ಪೀನ ದರ್ಪಣವನ್ನು ಎಲ್ಲೆಲ್ಲಿ ಉಪಯೋಗಿಸ್ತಾರೆ ಅಂತ ಕೇಳಿದರು. ಪೀನ ದರ್ಪಣವನ್ನು ಮುಖ್ಯವಾಗಿ ವಾಹನದ ಹಿನ್ನೋಟ ದರ್ಪಣವನ್ನಾಗಿ ಯೂಸ್ ಮಾಡ್ತಾರೆ. ಇನ್ನು ಉಳಿಕಿದ್ದೆಲ್ಲ ಇದು ನಿಮ್ನ ದರ್ಪಣದ ಉಪಯೋಗ ಆಗಿರ್ತದೆ. ಅದನ್ನು ಕೂಡ ನೀವು ಅದ್ರ ಜೊತೆ ತಿಳ್ಕೊತ ಹೋಗ್ಬೇಕಾಗ್ತದೆ. ಗೋಳಿಯ ದರ್ಪಣದ ಪ್ರತಿಫಲಿಸುವ ವಕ್ರ ಅಥವಾ ಮೇಲ್ಮೈನ ಕೇಂದ್ರ ಯಾವುದು ಅಂತ ಕೇಳಿದರೆ ಇಲ್ಲಿ ಕೇಂದ್ರ ಯಾವುದು ಅಂದರೆ ವಕ್ರತಾ ಕೇಂದ್ರ. ಗೋಲಿಯ ದರ್ಪಣ ಪ್ರತಿಫಲಿಸುವ ಮೇಲ್ಮೈನ ಕೇಂದ್ರ ಇಲ್ಲಿ ಧ್ರುವ ಆಗಿರ್ತದೆ. ಕೆಳಗಿನವುಗಳಲ್ಲಿ ನಿಮ್ನ ಮಸೂರಕ್ಕೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ ಯಾವುದು ಅಂತ ಕೇಳಿದರೆ ನಿಮ್ನ ಮಸೂರ ಬೆಳಕಿನ ಕಿರಣಗಳನ್ನು ವಿಕೇಂದ್ರೀಕರಿಸ್ತದೆ. ಓಕೆ, ಇದು ಆಲ್ರೆಡಿ ರಿಪೀಟ್ ಆಗಿರ್ತದೆ ಕ್ವಶನ್. ಓಕೆ, ಮಸೂರದ ಪ್ರಧಾನ ಸಂಗಮ ಮತ್ತು ದೃಕ್ ಕೇಂದ್ರಗಳ ನಡುವಿನ ದೂರವನ್ನು ಏನಂತ ಕರೀತಾರೆ ಅಂತ ಕೇಳಿದರೆ ಸಂಗಮ ದೂರ ಅಂಥೇಳಿ ಕರೀತಾರೆ. ಪ್ರಧಾನ ಸಂಗಮ ಮತ್ತು ದೃಕ್ ಕೇಂದ್ರಗಳ ನಡುವಿನ ದೂರವೇ ಸಂಗಮ ದೂರ, ಫೋಕಲ್ ಲೆಂತ್ ಆಗಿರ್ತದೆ. ನಿಮ್ನ ದರ್ಪಣದಿಂದ ಉಂಟಾದ ಪ್ರತಿಬಿಂಬವು ಮಿಥ್ಯ ನೇರ ವಸ್ತುವಿಗಿಂತ ದೊಡ್ಡದಾಗಿದೆ ಅಂದರೆ ವಸ್ತುವಿನ ಸ್ಥಾನವೇನಾಗಿರ್ತದೆ ಅಂತ ಕೇಳಿದರೆ ಎಫ್ ಮತ್ತು ಓಗಳ ನಡುವೆ ಇರ್ತದೆ. ವಕ್ರತಾ ಕೇಂದ್ರ ಮತ್ತು ಸಂಗಮ ದೂರಗಳ ನಡುವಿನ ಅಂತರ್ಸಂಬಂಧ ಏನು ಅಂದರೆ ಆರ್ ಇಸ್ ಈಕ್ವಲ್ ಟು 2F. ಸಂಗಮ ದೂರದ 2ರಷ್ಟು ವಕ್ರತಾ ಕೇಂದ್ರದ ಅಳತೆ ಇರ್ತದೆ. ಮಸೂರದ SI ಏಕಮಾನ ಯಾವುದು ಅಂತ ಕೇಳಿದರೆ ಮಸೂರದ SI ಏಕಮಾನ ಡಯಾಫ್ಟರ್. ನೇತ್ರ ತಜ್ಞರು ದೃಷ್ಟಿ ಸರಿಪಡಿಸಲು ಸೂಚಿಸಿದ ಮಸೂರದ ಸಾಮರ್ಥ್ಯ +2D. ಹಾಗಾದರೆ ಆ ಮಸೂರದ ಸಂಗಮ ದೂರ ಏನು ಅಂತ ಕೇಳಿದರೆ ಪ್ಲಸ್ ಬಳಸ್ಯಾರ ಅಂದರೆ ಪೀನ ಮಸೂರ ಆಗಿರ್ತದೆ. ಅದರ ಸಂಗಮ ದೂರ 0.50 ಮೀಟರ್. ಒಂದು ಡಯಾಪ್ಟರ್ ಅಂದರೆ ಮೀಟರ್ಗಳಲ್ಲಿ ಅದನ್ನು ಅಳತೆ ಮಾಡಬೇಕಾಗ್ತದೆ. ಒಂದು ಮಸೂರದ ಮುಂದೆ ಇಟ್ಟ ವಸ್ತು ದೂರ ಮತ್ತು ಪ್ರತಿಬಿಂಬದ ದೂರಗಳು ಇವೆಲ್ಲವೂ ಕೂಡ ಬೆಳಕು ಪಾಠದಲ್ಲಿ ರಿವಿಷನ್ ಮಾಡಿರುವಂಥದ್ದೇ ಆಗಿದೆ. ನೀವು ಆ ಕ್ಲಾಸನ್ನು ನೋಡಿದರೆ ಅಂದರೆ ಯಾವ ಪ್ರಶ್ನೆಯೂ ನಿಮಗೆ ಅವಶ್ಯಕತೆ ಇಲ್ಲ. ಬಡ ನೋಡ್ಕೊಳ್ಳೋದು ನಿಮಗೆ ಈಸಿಯಾಗಿ ಆನ್ಸರ್ಗಳು ಕೂಡ ದೊರಕ್ತವೆ. ನೀವೇ ಹೇಳ್ತಿರ್ತಾರೆ ಈಗ -60 ಸೆಂಟಿಮೀಟರ್ ಮತ್ತು -20 ಸೆಂಟಿಮೀಟರ್ ಆದರೆ ಪ್ರತಿಬಿಂಬದ ವರ್ಧನೆ ಕೇಳಿದರು +3.0. ಕೆಲವು ಮಾಧ್ಯಮಗಳ ವಕ್ರೀಭವನ ಸೂಚ್ಯಂಕವನ್ನು ಕೆಳಗೆ ನೀಡಲಾಗಿದೆ. ಯಾವ ಮಾಧ್ಯಮದಲ್ಲಿ ಬೆಳಕಿನ ವೇಗ ಕನಿಷ್ಠ ಮತ್ತು ಗರಿಷ್ಠ ಹೊಂದಿರುವ ಮಾಧ್ಯಮ ಆಗ್ಯದ ಅಂಥೇಳಿ ಕೇಳಿದ್ದಾರೆ. ಇಲ್ಲಿ N ಮತ್ತು K ಮಾಧ್ಯಮಗಳನ್ನು ನೀವು ಗಮನಿಸ್ರಿ. N ಮಾಧ್ಯಮದಲ್ಲಿ ಬೆಳಕಿನ ವೇಗ ಕನಿಷ್ಠ, ಯಾಕಂದರೆ ವಕ್ರೀಭವನ ಸೂಚ್ಯಂಕ ಹೆಚ್ಚಿದ್ರೆ ಬೆಳಕಿನ ವೇಗ ಸಣ್ಣದಿರ್ತದೆ. ಇನ್ನು K ಮಾಧ್ಯಮದಲ್ಲಿ ನೋಡಿರಿ ವಕ್ರೀಭವನ ಸೂಚ್ಯಂಕ ಕಡಿಮೆದ, ಗರಿಷ್ಠ ಬೆಳಕಿನ ವೇಗವನ್ನು K ಮಾಧ್ಯಮ ಪಡಿತಿರ್ತದೆ. ಹಾಗಾಗಿ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಕೆಳಗಿನ ಚಿತ್ರವನ್ನು ಗಮನಿಸಿದಾಗ ಪಾರದರ್ಶಕ ಮಾಧ್ಯಮ ದೃಕ್ ಸಾಂದ್ರತೆಗೆ ಸಂಬಂಧಿಸಿದಂತೆ ಯಾವುದು ಸರಿಯಾಗಿದೆ ಅನ್ನುವಂತಹ ಕಾನ್ಸೆಪ್ಟನ್ನು ಕೇಳಿದ್ದಾರೆ. N is equal to N2, N ಮತ್ತು N2 ಅನ್ನು ಕೇಳಿದ್ದಾರೆ. ಆ್ಯಂಡ್ N3 is greater than N4. N2 ಇಲ್ಲಿ 1ನೇ ಚಿತ್ರದಲ್ಲಿ ಸರಿಯಾಗಿದೆ. ಇಲ್ಲಿ N3 N4ಗಿಂತ ಹೆಚ್ಚಿನ ದೃಕ್ ಸಾಂದ್ರತೆಯನ್ನು ಹೊಂದಿರ್ತದೆ. ಆಪ್ಷನ್ ಎ ರೈಟ್ ಆನ್ಸರ್ ಇದಕ್ಕೆ. ಆಪ್ಷನ್ ಎ. ದೆನ್ 24ನೇ ಪ್ರಶ್ನೆ. PQR ಮತ್ತು S ಎಂಬ 4 ಪೀನ ಮಸೂರಗಳ ಸಂಗಮ ದೂರಗಳು ಕ್ರಮವಾಗಿ 20, 15, 5, 10 ಸೆಂಟಿಮೀಟರ್ಗಳಾದ. ಇದರಲ್ಲಿ ಹೆಚ್ಚಿನ ಸಾಮರ್ಥ್ಯವನ್ನು ಹೊಂದಿರುವಂತಹ ಮಸೂರ ಯಾವುದು ಅಂತ ಕೇಳಿದ್ದಾರೆ. ಹೆಚ್ಚಿನ ಸಾಮರ್ಥ್ಯವನ್ನು ಹೊಂದಿರುವಂತಹ ಮಸೂರ 5 ಸೆಂಟಿಮೀಟರ್ ದೂರ ಹೊಂದಿರುವಂತಹ ಸಂಗಮ ದೂರವನ್ನು ಹೊಂದಿರುವಂಥ ಮಸೂರ ಆರ್ ಇಲ್ಲಿ ಹೆಚ್ಚಿನ ಸಾಮರ್ಥ್ಯವನ್ನು ಹೊಂದಿರ್ತದೆ. ಪೀನ ಮಸೂರದಲ್ಲಿ ಹೆಚ್ಚು ವರ್ಧಿಸಿದ ಅನಂತ ದೂರದಲ್ಲಿ ಪಡೆಯಲಾದ ಪ್ರತಿಬಿಂಬವನ್ನು ಉಂಟು ಮಾಡುವ ವಸ್ತುವಿನ ಗಾತ್ರ ಏನು ಅಂತ ಕೇಳಿದ್ದಾರೆ. ಓಕೆ, 25th ಕ್ವಶನ್. ಪೀನ ಮಸೂರದಲ್ಲಿ ಹೆಚ್ಚು ವರ್ಧಿಸಿರುವಂತಹ ಪ್ರತಿಬಿಂಬವನ್ನು ಉಂಟು ಮಾಡುವ ಗಾತ್ರ F1ನಲ್ಲಿ ಇಟ್ಟರೆ ಅಂದರೆ ವಸ್ತುವನ್ನು ಅನಂತ ದೂರದಲ್ಲಿ ಪ್ರತಿಬಿಂಬವನ್ನು ಮೂಡಿಸ್ತದೆ. 26th ಕ್ವಶನ್. ಬೆಳಕಿನ ವಕ್ರೀಭವನ ಕ್ರಿಯೆಯಲ್ಲಿ ಪತನ ಕಿರಣ ಮತ್ತು ಪತನ ಬಿಂದುವಿಗೆ ಎಳೆದ ಲಂಬಗಳ ನಡುವಿನ ಕೋನ 40 ಡಿಗ್ರಿ ಆದರೆ ಪ್ರತಿಫಲಿತ ಮತ್ತು ದರ್ಪಣದ ಮೇಲ್ಮೈಗಳ ನಡುವಿನ ಕೋನ ಎಷ್ಟು ಅಂತ ಕೇಳಿದರೆ ದಟ್ ಈಸ್ 50 ಡಿಗ್ರಿ.
27th ಕ್ವೆಶನ್, 30 ಸೆಂಟಿಮೀಟರ್ ಸಂಗಮ ದೂರ ಹೊಂದಿರುವ ಒಂದು ಗೋಳೀಯ ದರ್ಪವನ್ನು ಪ್ರಯೋಗ ಮಾಡಲು ಪರಿಗಣಿಸಬೇಕಾದರೆ ಅದರ ಅಪರ್ಚರ್ ಎಷ್ಟಿರಬೇಕಾಗುತ್ತದೆ ಅಂತ ಪ್ರಶ್ನೆಯಾಗಿದೆ. ಅದರ ಅಪರ್ಚರ್ 25 ಸೆಂಟಿಮೀಟರ್ ಇರಬೇಕಾಗ್ತದೆ. ಒಬ್ಬ ವಿದ್ಯಾರ್ಥಿ ಸಮತಲ ದರ್ಪಣದ ಮುಂದೆ 2 ಮೀಟರ್ ದೂರದಲ್ಲಿ ನಿಂತಿದ್ದಾನೆ. ಆ ವಿದ್ಯಾರ್ಥಿ ಅವನ ಪ್ರತಿಬಿಂಬದ ನಡುವೆ ಎಷ್ಟು ದೂರ ಇರ್ತದ ಅಂತ ಕೇಳಿದ್ದಾರೆ. 4 ಮೀಟರ್ ಇರ್ತದೆ ಅವಂಗ ಮತ್ತು ಅವನ ಪ್ರತಿಬಿಂಬಕ್ಕೆ. ಯಾಕಂದರೆ ಕನ್ನಡಿಯ ಒಳಭಾಗದಲ್ಲಿ ಬೀಳುವಂಥ ಪ್ರತಿಬಿಂಬ ಕೂಡ 2 ಮೀಟರ್ ದೂರದಲ್ಲಿನೇ ಇರ್ತದೆ. ಆ 2 + 2 ಮಾಡಿದರೆ 4. 29ನೇ ಕ್ವೆಶನನ್ನು ನೀವು ಗಮನಿಸಿದಾಗ ಮೇಲಿನ ಚಿತ್ರಕ್ಕೆ ಸರಿಯಾದ ಹೇಳಿಕೆ ಯಾವುದು ಅಂತ ಕೊಟ್ಟಿದ್ದಾರೆ. ಬಿ ಮಾಧ್ಯಮದಲ್ಲಿ ಬೆಳಕಿನ ವೇಗ ಹೆಚ್ಚಾಗಿದೆ. ಯಾಕಂದರೆ ಲಂಬದಿಂದ ದೂರವಾಗಿ ಭಾಗತೈತದೆ. ಬಿ ಮಾಧ್ಯಮ ಬೆಳಕಿನ ವೇಗ ಹೆಚ್ಚಾಗಿದೆ ಅಂದರೆ ಅದೊಂದು ವಿರಳ ಮಾಧ್ಯಮ ಆಗಿರ್ತದೆ. ದೆನ್ ಎಲ್ ಅಕ್ಷರವನ್ನು ಪ್ರತಿಬಿಂಬ ಪೀನ ದರ್ಪಣದಲ್ಲಿ ಹೇಗೆ ಕಾಣ್ತೈತಿ ಅಂತ ಕೇಳಿದರೆ ಎಲ್ ಅಕ್ಷರ ಪೀನ ದರ್ಪಣದಲ್ಲಿ ಈ ರೀತಿಯಾಗಿ ನಿಮಗೆ ಕಂಡುಬರ್ತದೆ. ದರ್ಪಣ ಒಂದರಿಂದ ಉಂಟಾದಂತಹ ಪ್ರತಿಬಿಂಬದ ವರ್ಧನೆಯು 1.73. ಹಾಗಾದರೆ ಈ ಪ್ರತಿಬಿಂಬದ ಸ್ವಭಾವ ಏನು ಅಂತ ಕೇಳಿದರೆ ಸತ್ಯ ಮತ್ತು ದೊಡ್ಡದಾದಂಥ ಪ್ರತಿಬಿಂಬ ಇರ್ತದೆ. ಯಾಕಂದರೆ 1ಕ್ಕಿಂತ ಜಾಸ್ತಿ ಇದೆ ಅಂದರೆ ಪ್ರತಿಬಿಂಬ ದೊಡ್ಡದಾಗಿರ್ತದೆ. 32 ಕ್ವೆಶನ್ ನಂಬರ್ 32, ಒಂದು ಮಸೂರದ ಸಾಮರ್ಥ್ಯ -2.5D ಮಸೂರದ ಸಂಗಮ ದೂರ ಮತ್ತು ಮೈನಸ್ ಬರತೈತಿ ಅಂದರೆ ನಿಮ್ನ ಮಸೂರಾಗಿರ್ತದೆ. ಸಂಗಮ ದೂರ ಆ್ಯಸ್ ಯೂಶ್ವಲ್ 1/2.5 ಮಾಡಿದಾಗ ನಿಮಗೆ ಸಿಗ್ತದೆ. ದಟ್ ಈಸ್ 0.40 ಮೀಟರ್ ಆ್ಯಂಡ್ ನಿಮ್ನ ಮಸೂರ. ಇನ್ನು ನೆಕ್ಸ್ಟ್ ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು ಪ್ರಶ್ನೆಗಳನ್ನು ನಾವು ನೋಡೋಣ. ಕಣ್ಣಿನ ಪ್ರತಿಬಿಂಬ ಉಂಟಾಗುವಂತಹ ಪ್ರದೇಶ ಯಾವುದು ಅಂತ ಕೊಟ್ಟಾರೆ. ದಟ್ ಈಸ್ ರೆಟಿನಾ. ರೆಟಿನಾ ಒಂದು ಪರದೆಯ ರೀತಿ ವರ್ಕ್ ಮಾಡ್ತಿರ್ತದೆ, ಪ್ರತಿಬಿಂಬವನ್ನು ಉಂಟು ಮಾಡ್ತಿರ್ತದೆ. ವಸ್ತುವಿನ ತಲೆ ಕೆಳಗಾದ ಸತ್ಯ ಪ್ರತಿಬಿಂಬವನ್ನು ಅಕ್ಷಿಪಟಲ, ಇದಕ್ಕೆ ರೆಟಿನಾಕ ಅಕ್ಷಿಪಟಲ ಅಂತ ಕರೀತಾರೆ, ಉಂಟು ಮಾಡುವ ಕಣ್ಣಿನ ಭಾಗ ಯಾವುದು ಅಂದರೆ ಕಣ್ಣಿನ ಮಸೂರ. ಕಣ್ಣಿನ ಸಮೀಪ ದೃಷ್ಟಿ ದೋಷವನ್ನು ಸರಿಪಡಿಸುವಂತಹ ಮಸೂರ, ಸಮೀಪ ದೃಷ್ಟಿ ದೋಷ ಅನ್ಕೊಡ್ದ ಬಡ್ಡ ನೀವು ಹೋಗಬೇಕು ನಿಮ್ನ ಮಸೂರಕ್ಕೆ. ದೂರದೃಷ್ಟಿ ದೋಷ ಅಂದರೆ ಪೀನ ಮಸೂರವಾಗಿರ್ತದೆ. ವಯಸ್ಸಾದವರಿಗೆ ಕೆಲವೊಮ್ಮೆ ಕಣ್ಣಿನ ಸ್ಫಟಿಕ ಮಸೂರವು ಹಾಲಿನಂತೆ ಬೆಳ್ಳಗೆ ಮೋಡ ಕವಿದಂತಾಗಿರು. ಈ ಸ್ಥಿತಿಗೆ ಕಾರಣ ಏನು ಅಂತ ಕೊಟ್ಟಿದ್ದಾರೆ. ಕ್ಯಾಟ್ರಾಕ್ಟ್ ಅನ್ನುವಂತಹ ಒಂದು ಕಾಯಿಲೆ. ಒಬ್ಬ ವ್ಯಕ್ತಿಗೆ ತನ್ನ ಕಣ್ಣ ಮುಂದೆ 40 ಸೆಂಟಿಮೀಟರ್ನಿಂದ 80 ಸೆಂಟಿಮೀಟರ್ವರೆಗೆ ದೂರದಲ್ಲಿರುವ ವಸ್ತುಗಳು ಮಾತ್ರ ಸ್ಪಷ್ಟವಾಗಿ ಕಾಣುತ್ತವೆ. ಈ ದೃಷ್ಟಿದೋಷ ಮತ್ತು ಪರಿಹಾರದ ಕ್ರಮ ಏನು ಅಂತ ಕೇಳಿದ್ದಾರೆ. ದೂರದೃಷ್ಟಿದೋಷ ಐತಿ ಮತ್ತು ಸೂಕ್ತವಾದ ನಿಮ್ನ ಮಸೂರವನ್ನು ಬಳಕೆಯನ್ನು ಮಾಡಬೇಕಾಗ್ತದೆ. 6th ಕ್ವೆಶನ್, ಕಣ್ಣಿನ ಮಸೂರದ ಸಂಗಮ ದೂರದ ಬದಲಾವಣೆಯನ್ನು ನಿಯಂತ್ರಿಸುವಂತಹ ಭಾಗ ಯಾವುದು ಅಂತ ಕೇಳಿದ್ದಾರೆ. ಸಿಲಿಯರಿ ಸ್ನಾಯುಗಳು, ಅವು ಕಂಟ್ರೋಲ್ ಮಾಡ್ತಿರ್ತಾವೆ. ಸೂರ್ಯನು ವಾಸ್ತವ ಸೂರ್ಯೋದಯಕ್ಕಿಂತ 2 ನಿಮಿಷಗಳ ಮೊದಲು ಹಾಗೂ ವಾಸ್ತವ ಸೂರ್ಯಾಸ್ತಕ್ಕಿಂತ 2 ನಿಮಿಷಗಳ ನಂತರ ನಮಗೆ ಗೋಚರಿಸಲು ಏನು ರೀಸನ್? ಅದಕ್ಕೆ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ರಿಫ್ರಾಕ್ಷನ್ ಆಫ್ ಲೈಟ್, ಬೆಳಕಿನ ವಕ್ರೀಭವನ ಇಲ್ಲಿ ಕಾರಣವಾಗ್ತಿರ್ತದೆ. ಇನ್ನು 8th ಕ್ವೆಶನನ್ನು ಗಮನಿಸಿದರೆ ಚಂದ್ರನ ಮೇಲ್ಮೈನಿಂದ ಗೋಚರಿಸುವಂತಹ ಆಕಾಶದ ಬಣ್ಣ ಯಾವುದು? ಕಪ್ಪಾದ ಬಣ್ಣ. ಗಾಜಿನ ಪಟ್ಟಕದಿಂದ ಪಡೆದ ಬಿಳಿ ಬಣ್ಣದ ರೋಹಿತದಲ್ಲಿ ಅತಿ ಕನಿಷ್ಠ ಮತ್ತು ಗರಿಷ್ಠ ಬಾಗುವ ಬಣ್ಣಗಳನ್ನು ಎಕ್ಸಾಮ್ನ ಕೇಳೋ ಚಾನ್ಸಸ್ ಇರ್ತದೆ. ಅತಿ ಕನಿಷ್ಠವಾಗಿ ಬಾಗಿದ ಬಣ್ಣ ಕೆಂಪು, ಗರಿಷ್ಠವಾಗಿ ಅಂತ ಕೇಳಿದರೆ ನೇರಳೆ ಬಣ್ಣ. ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡುವಾಗ ಕಣ್ಣಿನಲ್ಲಿ ಉಂಟಾಗುವ ಬದಲಾವಣೆಗಳು ಏನಾಗಿರ್ತಾವ ಅಂದರೆ ಕಣ್ಣಿನ ಮಸೂರದ ಸಂಗಮ ದೂರ ಹೆಚ್ಚಿರ್ತಾವ. ಚದುರುವ ಸೂರ್ಯನ ಬೆಳಕಿನ ಬಣ್ಣ ಮತ್ತು ಚದುರಿಸುವ ವಾಯುಮಂಡಲದ ಕಣಗಳ ಗಾತ್ರಕ್ಕೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆಯನ್ನು ಬರಿ ಅಂದರು. ಅತ್ಯಂತ ದೊಡ್ಡ ಗಾತ್ರದ ಕಣಗಳು ಎಲ್ಲ ಬಣ್ಣಗಳನ್ನು ಸಮಾನವಾಗಿ ಚದುರಿಸ್ತಿರ್ತಾವ. ವೆರಿ ಇಂಪಾರ್ಟೆಂಟ್ ಆಗಿರ್ತದೆ ಇದು. ಕಣ್ಣಿನ ಮಸೂರವು ಅಕ್ಷಿಪಟಲದ ಮೇಲೆ ಉಂಟು ಮಾಡುವ ಪ್ರತಿಬಿಂಬದ ಲಕ್ಷಣ ಯಾವುದು ಅಂತ ಕೇಳಿದರೆ ಸತ್ಯ ಮತ್ತು ತಲೆ ಕೆಳಗಾದ ಲಕ್ಷಣ. ಮಂಜು ಮತ್ತು ಹೊಗೆಯಿಂದ ಕನಿಷ್ಠ ದೂರ ಚದುರುವ ಬಣ್ಣ ಯಾವುದು ಅಂತ ಕೇಳಿದರೆ ಕೆಂಪು. ಹಾಗಾಗಿನ ಕೆಂಪನ್ನು ಎಲ್ಲ ಕಡೆ ಬಳಸೋಕ್ಕೆ ಕಾರಣ ಇದೆ. ಮಂಜು ಹೊಗೆ ಇದ್ದರೂ ಕೂಡ ಕನಿಷ್ಠ ಚದರ್ತದ, ಗರಿಷ್ಠದ ವೇವ್ಲೆಂತ್ ಇರ್ತದೆ. ಅದಕ್ಕೆ ನೀವು ಎಲ್ಲೋದ್ರೂ ಕಾಣ್ತದೆ ಬಣ್ಣ ಚದರಂಗಿಲ್ಲ, ಹೆಚ್ಚು ಕನಿಷ್ಠ ಚದರ್ತದೆ, ದೂರಕ್ಕೆ ಚಲಿಸ್ತದೆ. 14ನೇ ಪ್ರಶ್ನೆಯನ್ನು ಗಮನಿಸ್ತಾರೆ. ಬೆಳಕಿನ ವಕ್ರೀಭವನ ಮತ್ತು ಚದುರುವಿಕೆಗೆ ಸಂಬಂಧಿಸಿದಂತೆ ಯಾವ ಹೇಳಿಕೆ ತಪ್ಪು ಅನ್ನುವಂಥ ಕ್ವಶನ್ನ ಕೊಟ್ಟಿದ್ದಾರೆ. ಅತಿ ಎತ್ತರದಲ್ಲಿ ಹಾರುವ ಬಾಹ್ಯಾಕಾಶ ಯಾತ್ರೆಗೆ ಆಕಾಶವು ನೀಲಿ ಕಾಣುತ್ತದೆ ಅನ್ನುವಂಥ ಹೇಳಿಕೆ ತಪ್ಪಾಗಿರ್ತದೆ. ಇನ್ನು 15ನೇ ಪ್ರಶ್ನೆಯನ್ನು ನೋಡ್ರಿ. ಕೆಳಗಿನ ಚಿತ್ರದಲ್ಲಿ ದಿಕ್ಪಲ್ಲಟ ಕೋನ ಎಷ್ಟು ಡಿಗ್ರಿ ಐತೆ ಅಂತ ಕೇಳಿದರು. ದಿಕ್ಪಲ್ಲಟ ಕೋನ 38 ಡಿಗ್ರಿ. ಓಕೆ, ದಿಕ್ಪಲ್ಲಟ ಕೋನ ನಿಮಗೆ ತೋರಿಸ್ತಾನ ಇಲ್ಲದ ನೋಡ್ರಿ. ದಿಕ್ಪಲ್ಲಟನಿಗೊಳ್ಳಾತದ 38
ಡಿಗ್ರಿ. ಪಟ್ಟಕವೊಂದರ ಮೂಲಕ ಬಿಳಿ ಬಣ್ಣವನ್ನು ಹಾಯಿಸಿದಾಗ ವರ್ಣ ವಿಭಜನೆಗೊಳ್ಳುವುದನ್ನು ಕೆಳಗಿನ ಚಿತ್ರ ತೋರಿಸ್ತದೆ. ಎಚ್ ಮತ್ತು ಎಮ್ ಪ್ರತಿನಿಧಿಸುವ ಬಣ್ಣ ಅಂದರೆ ನಿಮಗೆ ಪೂರ್ತಿಯಾದಂಥ ಎಲ್ಲ ಬಣ್ಣಗಳು ಗೊತ್ತಿರಬೇಕು. ವಿಬ್ಜಿಆರ್ ಅಂತ ನೀವು ನೆನಪಿಟ್ಟಿರ್ತಾರೆ. ಆದರೂ ಇಲ್ಲಿ ಎಚ್ ಮತ್ತು ಎಮ್ ಇದಕ್ಕೆ ನೀವು ಆನ್ಸರ್ ಮಾಡ್ತೀರಂತ ಅನ್ಕೋತೀನಿ. ಓಕೆ, ಹಾಗಾಗಿ ಇದನ್ನು ನಿಮ್ಗೆ ಬಿಡ್ತೀನಿ, ನೀವು ನೋಡಿರಿ, ನೀವು ಆನ್ಸರನ್ನು ಮಾಡಿರಿ. ದೆನ್ ನಮ್ಮ ಪರಿಸರಕ್ಕೆ ಸಂಬಂಧಪಟ್ಟಂತಹ ಕ್ವಶನ್ಸ್ಗಳು. ಹುಲ್ಲು, ಮಿಡತೆ, ಕಪ್ಪೆ, ಹಾವು, ಹದ್ದು ಹಿಂಗೆ ಹೊಂಟಾವು. ಮೊದಲನೇ ಪೋಷಣ ಸ್ತರಕ್ಕೆ ಲಭ್ಯವಿರುವಂತಹ 5000 ಜೌಲ್ ಶಕ್ತಿ ಹಾವಿಗೆ ಬರುಗೋಡದ ಶಕ್ತಿಯ ಪ್ರಮಾಣ ಏನಾಗ್ತದೆ? ಇಲ್ಲಿ 10ರ ನಿಯಮ ಅಂತೇಳಿ ನಿಮಗೆಲ್ಲರಿಗೂ ಗೊತ್ತಿರಬಹುದು. 10% ಅಷ್ಟೇ ಶಕ್ತಿಯ ವರ್ಗಾವಣೆ ಆಗ್ತಿರ್ತದೆ. ಹಾಗಾದ್ರೆ ಹುಲ್ಲಿನಾಗ 5000 ಇರ್ತಂದ್ರೆ ಮುಂದೆ ಬರಗೊಡ್ದು 500 ಆಗಿರ್ತದೆ, ಕಪ್ಪೆಗದ 50 ಆಗಿರ್ತದೆ, ಹಾವಿಗೆ 5 ಜೌಲ್ನಷ್ಟು ಶಕ್ತಿ ಸಿಗ್ತಿರ್ತದೆ. 10% ಟ್ರಾನ್ಸ್ಫರ್ ಆಗ್ತಿರ್ತದೆ. ಓಕೆ, ಜೈವಿಕ ವಿಘಟನಾ ವಸ್ತುಗಳಿಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ ಯಾವುದು ಅಂತ ಕೇಳಿದ್ದಾರೆ. ಪರಿಸರದಲ್ಲಿ ಸಹಜವಾಗಿ ಮರುಚಕ್ರೀಕರಣಗೊಳ್ತಿರ್ತಾವೆ. ಪರಿಸರದಲ್ಲಿ ನಿಧಾನವಾಗಿ ತಮ್ಮ ರೂಪ ಹಾಗೂ ರಚನೆಯನ್ನು ಬದಲಾಯಿಸಿಕೊಳ್ಳುವ ವಸ್ತುಗಳು ಯಾವುವು ಅಂತ ಕೇಳಿದರೆ ಸಸ್ಯದ ನಾರುಗಳು. ಸೌರ ಬೆಳಕಿನಿಂದ ಬರುವ ನಿರಾಳಾತೀತ ವಿಕಿರಣಗಳನ್ನು ಹೀರಿಕೊಳ್ಳುವ ವಾತಾವರಣದ ಪದರವು ಯಾವ ಅಣು ನಿಮಗೆಲ್ಲರಿಗೂ ಗೊತ್ತದೆ? ಓಝೋನ್, O3. ಆಹಾರ ಸರಪಳಿ ಪ್ರಾಥಮಿಕ ಭಕ್ಷಕರು ಯಾವಾಗಲೂ ಯಾವರಾಗಿರ್ತಾರೋ ಅಂತ ಕೇಳಿದರೆ ಯಾವಾಗಲೂ ಪ್ರಾಥಮಿಕ ಭಕ್ಷಕರು ಸಸ್ಯಾಹಾರಿಗಳಾಗಿರ್ತಾವೆ. ಜಲ ಪರಿಸರ ವ್ಯವಸ್ಥೆಯ ಉತ್ಪಾದಕರು ಯಾರಂತ ಕೇಳಿದರೆ ಶೈವಲಗಳು. ಆಹಾರ ಸರಪಳಿಯೊಂದರ 2ನೇ ಪೋಷಣ ಸ್ತರದಲ್ಲಿರುವವರು ಯಾರು ಅಂದರೆ ಸಸ್ಯಾಹಾರಿಗಳು. ಫಸ್ಟ್ ಉತ್ಪಾದಕರು, ಆಮೇಲೆ ಸಸ್ಯಾಹಾರಿಗಳು, ಆಮೇಲೆ ಮಾಂಸಾಹಾರಿಗಳು ಸ್ಟಾರ್ಟ್ ಆಗ್ತಾರೆ. ಶೈವಲಗಳು ಚಿಕ್ಕ ಕೀಟಗಳು, ದೊಡ್ಡ ಕೀಟಗಳು, ಚಿಕ್ಕ ಮೀನುಗಳು, ದೊಡ್ಡ ಮೀನುಗಳು, ಮಾನವ ಈ ಆಹಾರ ಪೋಷಣ ಸ್ತರದ ಜೋಡಣೆ ಯಾವ ರೀತಿಯಾಗಿ ಆಗ್ಯದ ಅಂತ ಕೇಳಿದ್ರೆ ಹಾನಿಕಾರಕ ರಾಸಾಯನಿಕ ಸಂಗ್ರಹದ ಏರಿಕೆ ಕ್ರಮದಲ್ಲಿ ನಿಮಗೆ ಕಂಡು ಬರ್ತದೆ. ಜೈವಿಕ ಸಂವರ್ಧನೆ ಅಂತ ನಾವೇನು ಕರಿತೀವಿ ಆ ಪ್ರಕಾರ. 9ನೇ ಪ್ರಶ್ನೆಯಲ್ಲಿ ಕೆಳಗಿನವುಗಳ ಯಾವ ಗುಂಪುಗಳು ಜೈವಿಕ ವಿಘಟನೆಗೆ ಒಳಗಾಗುವ ವಸ್ತುಗಳನ್ನು ಮಾತ್ರ ಒಳಗೊಂಡಿದೆ ಅಂತ ಕೇಳಿದ್ದಾರೆ. ಇಲ್ಲಿ ನೀವು ನೋಡ್ಬೋದು ಕೇಕ್, ಮರ, ಹುಲ್ಲು ಇವಷ್ಟ ಯಾಕಂದರೆ ಇಲ್ಲಿ ಒಂದನೇದ್ರೊಳಗೆ ನೋಡಿದ್ರಂದ್ರೆ ನೀವು ಚರ್ಮ, ಆಮೇಲೆ ಪ್ಲಾಸ್ಟಿಕ್ ಇವೆಲ್ಲವೂ ಕೂಡ ಜೈವಿಕ ವಿಘಟನೆಗೆ ಒಳಗಾಗದೇ ಇರುವಂತಹ ವಸ್ತುಗಳು. ಇಲ್ಲಿ ನಿಮ್ಮ ಜೈವಿಕ ವಿಘಟನೆಯನ್ನು ನೋಡ್ಬೋದು ಈಸಿಯಾಗಿ. 10ನೇ ಪ್ರಶ್ನೆಯನ್ನು ನೋಡಿದರೆ ಕೆಳಗಿನವುಗಳಲ್ಲಿ ಯಾವುದರಿಂದ ಒಂದು ಆಹಾರ ಸರಪಳಿಯನ್ನು ರಚಿಸಬಹುದು ಅಂತ ಕೇಳಿದ್ದಾರೆ. ಆಪ್ಷನ್ ಬಿ ಅನ್ನು ನೋಡಿರಿ, ಹುಲ್ಲು, ಮೇಕೆ, ಮಾನವ. ಇದರಿಂದ ನೀವು ಆಹಾರ ಸರಪಳಿಯನ್ನು ರಚಿಸ್ಬೋದು. ಹುಲ್ಲನ್ನು ತಿಂದ ಮೇಕೆ ಬದುಕ್ತದೆ, ಮೇಕೆಯನ್ನು ತಿಂದ ಮಾನವ ಬದುಕಬಹುದು. ಈ ಕೆಳಗಿನ ಪರಿಸರ ಸ್ನೇಹಿ ಅಭ್ಯಾಸಗಳು ಯಾವುವು ಅಂತ ಕೇಳಿದ್ದಾರೆ. ಶಾಪಿಂಗ್ ವೇಳೆ ಖರೀದಿಸಿದ ವಸ್ತುಗಳನ್ನ, ಬಟ್ಟೆಯ ಬ್ಯಾಗ್ಗಳನ್ನ ಒಯ್ಯೋದು ಕರೆಕ್ಟ್ ಅದ. ಅನಗತ್ಯವಾಗಿ ಉರಿಯುತ್ತಿರುವ ವಿದ್ಯುತ್ ದೀಪ ಪ್ಯಾನ್ಗಳನ್ನ ಆರಿಸಬೇಕು ಕರೆಕ್ಟ್ ಅದ. ಶಾಲೆಗೆ ಬಿಡಲು ನಿಮ್ಮ ತಾಯಿ ದ್ವಿಚಕ್ರ ವಾಹನ ಬದಲು ಕಾಲ್ನಡಿಗೆ, ಇದು ಚಲೋ ಅದ. ಮೇಲಿನ ಎಲ್ಲವೂ ಕೂಡ ಕರೆಕ್ಟ್ ಅದ. ಇವೆಲ್ಲವೂ ಪರಿಸರ. ಈ ದ್ವಿಚಕ್ರ ಅಥವಾ ಹೊಗೆ ಬರ್ತೈತಿ, ಹಿಂಗೆ ವಿದ್ಯುತ್ ದೀಪ ಅವನ್ನೆಲ್ಲ ಇಟ್ಟರೆ ಅಂದರೆ ಮನೆಯಾಗೆಲ್ಲ ಸುಮ್ಮ ಕರೆಂಟ್ ಬಿಲ್ ಅವು ನಾಸಕ್ಕವು. ಬಟ್ಟೆಯ ಬ್ಯಾಗ್ ಒಯ್ದ ನೀವು ಪ್ಲಾಸ್ಟಿಕ್ ಬ್ಯಾಗ್ ಹೋದ್ರಿ ಅಂದ್ರೆ ಮರುಚಕ್ರೀಕರಣ ಒಳಗಾಗೋದಿಲ್ಲ. ಅವೆಲ್ಲವೂ ಕೂಡ ಡೇಂಜರ. ಮೇಗಿನ ಎಲ್ಲವೂ ಕೂಡ ಪರಿಸರ ಸ್ನೇಹಿ ಅಭ್ಯಾಸಗಳಾಗಿರ್ತವೆ. ಇನ್ನು 12ನೇ ಪ್ರಶ್ನೆಯನ್ನು ನಾವು ಗಮನಿಸಿದರೆ ಅಂದರೆ ಪರಿಸರದ ವ್ಯವಸ್ಥೆಯಲ್ಲಿ ಶಕ್ತಿಯ ಹರಿಯುವಿಕೆ ಏಕಮುಖವಾಗಿರ್ತದೆ. ಯಾಕೆ ಅಂತ ಕೇಳಿದರು, ಲಭ್ಯವಿರುವ ಶಕ್ತಿಯ ಪ್ರಮಾಣಕ್ಕಿಂತ ಶಕ್ತಿಯ ನಷ್ಟವೇ ಹೆಚ್ಚಾಗಿರ್ತದೆ. ಹಾಗಾಗಿ ಏಕ ಪ್ರಮಾಣದಲ್ಲಿ ಪರಿಸರದ ಹರಿವು, ಶಕ್ತಿಯ ಹರಿವು ಇರ್ತದೆ. ದೆನ್ ಜೈವಿಕ ವಿಘಟನೆಗೆ ಒಳಗಾಗದ ವಸ್ತುಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ಸರಿ ಅಂತ ಕೇಳಿದ್ದಾರೆ. ಇಲ್ಲಿ ವಿವಿಧ ಪೋಷಣಾ ಸ್ತರಗಳಲ್ಲಿ ಹಾನಿಕಾರಕ ರಾಸಾಯನಿಕಗಳ ಸಾಂದ್ರತೆಯನ್ನು ಹೆಚ್ಚಿಸುವುದು ಜೈವಿಕ ವಿಘಟನೆಗೆ ಒಳಗಾಗದ ವಸ್ತುವಿಗೆ ಸಂಬಂಧಿಸಿದಂಥ ಹೇಳಿಕೆ ಆಗಿರ್ತದೆ. ಸ್ಪರ್ಧಾ ಮಿತ್ರರೇ, ಇಡೀ 10ನೇ ತರಗತಿಯ ಎಲ್ಲ LBA ಎಲ್ಲ ಕಾನ್ಸೆಪ್ಟ್ಗಳನ್ನು ನಾನು ಡಿಸ್ಕಷನ್ ಮಾಡಿದ್ದೀನಿ. ಇದನ್ನು ಪಾರ್ಟ್ 2 ಅನ್ನುವಂತಹ ವಿಡಿಯೋ ಮಾಡಿ ಹಾಕಿರ್ತೀನಿ. ಪಾರ್ಟ್ 1ನಲ್ಲೂ ಕೂಡ ಇಡೀ ಭಾಗ 1ರ ಡಿಸ್ಕಷನ್ ನಡೆದಿರ್ತದೆ. ಪಾರ್ಟ್ 2ನಲ್ಲಿ ಇಡೀ ಭಾಗ 2ರ ಡಿಸ್ಕಷನ್ ಅನ್ನೋಕ್ಕಿಂತ ಪ್ರಶ್ನೆಗೆ ಉತ್ತರ ಅಂದರೆ ಕ್ವಿಕ್ ರಿವಿಷನ್ ಆಗಿರ್ತದಲ್ಲ. ಇದು ಬಡ ರಿವಿಷನ್. ನಿಮ್ಮ ಮುಂದೆ ಈಗ ಕೊರ್ಕೋತ ಕುಂತ್ರೆ ನಿಮಗೆ ಕೇಳೋಕ್ಕೆ ಟೈಮೂ ಇಲ್ಲ, ಎಕ್ಸಾಮ್ ಭಾಳ ದೂರೂ ಇಲ್ಲ, ನಾಳೆ ಅಂದರೆ ನಾಳೆ ಅದ. ಹಾಗಾಗಿ ಬಡ ನೀವು ಪ್ರಶ್ನೆ ನೋಡಬೇಕು, ಉತ್ತರ ನೋಡಬೇಕು. ಭಾಳ ಮಂದಿಗೆ LBA ನೋಟ್ಸ್ ಸಿಕ್ಕಿರ್ಕಿಲ್ಲ. ಹಾಗಾಗಿ ಅವ್ರ ಸಂಬಂಧ ಆಗಿರ್ಬೋದು, ಉಳ್ಕಿದ ಎಲ್ಲರ ಸಂಬಂಧ ಬಡ ಕ್ವಶನ್ಗಳ ರಿವಿಷನ್ ಆಗಲಿ ಅಂತ ಈ ರೀತಿ ಸ್ಪೀಡಾಗಿ ನಾವು ಓದ್ಕೋತಾ ಆನ್ಸರ್ಗಳನ್ನ ಹೇಳ್ಕೋತಾ ಹೋಗಿದ್ದೀನಿ. ಐ ಹೋಪ್ ನಿಮಗೆ ಇದು ಇಷ್ಟ ಆಗಿರ್ತದೆ. ಇದೇಗಿನ ವಿಡಿಯೋ ಕೂಡ ಭಾಳ ಇಷ್ಟಪಟ್ಟು ಲೈಕ್ ಮಾಡಿ, ಭಾಳ ವ್ಯೂಸ್ ಕೂಡ ಆಗಿದಾವೆ. ಇದನ್ನು ಕೂಡ ನೀವು ನೋಡ್ತೀರಿ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತೀನಿ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತೀನಿ. ನಾಳೆ ಬರೆಯುವಂಥ TT ಪರೀಕ್ಷೆಗೆ ಎಲ್ಲರಿಗೂ ಆಲ್ ದ ಬೆಸ್ಟನ್ನು ಹೇಳುವುದರ ಮೂಲಕ ಎಕ್ಸಾಮ್ ಆದ್ಕೊಳ್ಳಿ ನಿಮಗೆ ಮತ್ತು ಸಿಗುವಂಥ ಪ್ರಯತ್ನವನ್ನು ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.